ಹಲೋ ಎವ್ರಿವನ್, ವೆಲ್ಕಮ್ ಟು ಸರಿತಾ ಯೂಟ್ಯೂಬ್ ಕರೆಂಟ್ ಅಫೇರ್ಸ್ ಚಾನಲ್. ಇಂದಿನ ಸಂಚಿಕೆಯಲ್ಲಿ ನಾವು ಕೆಇಎ ನಡೆಸಿರುವಂತಹ ಇತ್ತೀಚಿನ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನೋಡೋಣ. ಸೊ ರೀಸೆಂಟ್ ಟ್ರೆಂಡ್ ಅನಾಲಿಸಿಸ್ ಆಫ್ ಕೆಇಎ ಕ್ವಶನ್ ಪೇಪರ್ ಗ್ರೂಪ್ ಎ ಗ್ರೂಪ್ ಬಿ ಗೆ ಅಂತ ಅಂದ್ಬಿಟ್ಟು ಮೇ 2026 ಅಲ್ಲಿ ಕಂಡಕ್ಟ್ ಮಾಡಿದೆ. ಸೊ ಅದರ ಒಂದು ಜಾಡಿ ಹಿಡಿದು ಆ ಕ್ವಶನ್ ಪೇಪರ್ ನೋಡ್ತಾ ಕ್ವಶನ್ಸ್ ಹೇಗೆ ಕೇಳ್ತಿದ್ದಾರೆ, ಸೊ ತುಂಬಾ ಡೈರೆಕ್ಟ್ ಕ್ವಶನ್ಸ್ ಇದೆಯಾ ಅಥವಾ ಒಳಗೆ ಆಳವಾಗಿ ಹೋಗ್ತಾ ಇದ್ದಾರಾ ಅಥವಾ ಎಷ್ಟು ಹಿಂದಿಂದು ಪ್ರಶ್ನೆ ಕೇಳ್ತಿದ್ದಾರೆ, ಇದನ್ನೆಲ್ಲದೂ ಕೂಡ ನಾವು ಗೇಜ್ ಮಾಡಬೇಕು ಅಂದ್ರೆ ಓಕೆ. ಸೊ ನಮಗೆ ಇರೋದು ಇತ್ತೀಚಿನ ಒಂದು ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ಅನ್ ಐಡಿಯಾ. ಓಕೆ, ಈ ಒಂದು ಗ್ರೂಪ್ ಎ ಗ್ರೂಪ್ ಬಿಗೆ ನಾನ್ HK ಮಾಡಿರುವಂತಹ ಒಂದು ಎಕ್ಸಾಮ್ ಇದು. ಸೊ ಫಸ್ಟ್ ಕ್ವಶನ್ ಬಂದು ಸಂವಿಧಾನದ 97ನೇ ತಿದ್ದುಪಡಿ. ಒಂದ್ ತಿಳ್ಕೊಳ್ಳಿ, ಕಾನ್ಸ್ಟಿಟ್ಯೂಷನಲ್ ರೀಸೆಂಟ್ ಅಮೆಂಡ್ಮೆಂಟ್ ಆಕ್ಟ್ಸ್ ಏನಿದೆ ಅವೆಲ್ಲ ಕೂಡ ಕರೆಂಟ್ ಅಫೇರ್ಸ್ ಇಂದ ನೋಡ್ಕೋಬೇಕಾಗುತ್ತೆ. ಇದು ಆಕ್ಚುಲಿ ನೀವು ಪಾಲಿಟಿ ಅಂತ ಅನ್ಕೋತೀರಾ. ಸೊ 97 ಇಂದ 106 ವರೆಗೂ ಏನ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಇದೆಯಲ್ಲ ಅವೆಲ್ಲ ಕೂಡ ಸಂವಿಧಾನಾತ್ಮಕ ತಿದ್ದುಪಡಿಗಳನ್ನ ನೋಡ್ಕೋಬೇಕು. 97 ಕೋಆಪರೇಟಿವ್ಸ್ ಸಹಕಾರ ಸಂಘಗಳು, 98 ಬಂದು 371J ಕರ್ನಾಟಕಕ್ಕೆ ಸೊ ವಿಶೇಷ ಸ್ಥಾನಮಾನ ಕೊಟ್ಟಿರುವಂತದ್ದು. ಓಕೆ, ಸೊ HK ರೀಜನ್ಗೆ. ಮತ್ತೆ 99 ಬಂದು NJAC ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ ಅಂತ, ಸೊ ನ್ಯಾಯಾಂಗ ನೇಮಕಾತಿ ಸಮಿತಿ. ಸೊ ಅದು 100th ಎಲ್ಲರಿಗೂ ಗೊತ್ತೇ ಇದೆ. ಸೊ ಇಂಡಿಯಾ ಬಾಂಗ್ಲಾದೇಶ್ ನಡುವೆ ಕೆಲವೊಂದು ಪ್ರದೇಶಗಳನ್ನ ವಿನಿಮಯ ಮಾಡ್ಕೊಳ್ಳಾಯ್ತು. ಓಕೆ, ಸೊ ಎಕ್ಸ್ಚೇಂಜ್ ಆಫ್ ಎನ್ಕ್ಲೇವ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್. 101 ಯಾವುದು? GST. ಓಕೆ, ಸೊ GST ಅಮೆಂಡ್ಮೆಂಟ್ ತಂದಿರೋದು. 102ನೇದು ಯಾವ್ದಾಗಿತ್ತು ಅಂದ್ರೆ NCBC ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟಿದ್ದು, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟದ್ದು. ಸೊ ಮತ್ತೆ 103 ಬಂದು EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ 10% ರಿಸರ್ವೇಶನ್ ಅನ್ನು ಕೊಟ್ಟಿರೋದು, ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗಗಳಿಗೆ 10% ಮೀಸಲಾತಿ ಕೊಟ್ಟಿರೋದು 103rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. 104th ಅಲ್ಲಿ ಏನಿದೆ ಅಂತಂದ್ರೆ SC/ST ರಿಸರ್ವೇಶನ್, ಲೋಕಸಭೆಯಲ್ಲಿ ರಿಸರ್ವೇಶನ್ ಏನಿತ್ತು ಅದನ್ನ ಇನ್ನ ಒಂದು ದಶಕಕ್ಕೆ ಅದನ್ನ ವಿಸ್ತರಿಸಿರೋದು. ಅದ್ರ ಜೊತೆಗೆ ಆಂಗ್ಲೋ ಇಂಡಿಯನ್ಸ್ ಅಂತ ಏನು ರಿಸರ್ವೇಶನ್ ಕೊಡ್ತಿದ್ವಲ್ಲ ಅದನ್ನ ಮೊಟಕುಗೊಳಿಸಿದ್ದು. ಓಕೆ, 105th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಏನಪ್ಪಾ ಹೇಳುತ್ತಂದ್ರೆ ರಾಜ್ಯಗಳು ಹಿಂದುಳಿದ ವರ್ಗಗಳನ್ನ ಗುರುತಿಸ್ಲಿಕ್ಕೆ ರಾಜ್ಯಗಳಿಗೆ ಅಧಿಕಾರ ಕೊಟ್ಟಿರೋದು, ಗಿವನ್ ಪವರ್ಸ್ ಟು ದ ಸ್ಟೇಟ್ಸ್ ಟು ರೆಕಗ್ನೈಸ್ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆ, 106th ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ, 33% ರಿಸರ್ವೇಶನ್ ಟು ವುಮೆನ್ ಇನ್ ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಈ 106 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ಸ್ ಏನಿದಾವಲ್ಲ ಇದು ಒಂದಲ್ಲ ಒಂದು ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. 97th ಇಂದ 106 ವರೆಗೂ ನಿಮ್ಗೆ ಬೈ ಹಾರ್ಟ್ ಇರಬೇಕು. ಮತ್ತೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ ಅಂತ ಬಂದಿದಾವೆ. ಓಕೆ, 130ನೇದಿದೆ, 131ನೇದಿದೆ, ಅದಕ್ಕೆ 131ನೇದಕ್ಕೆ ಸೋಲು ಉಂಟಾಗಿದೆ. ಸೊ ಅದನ್ನು ಕೂಡ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಹೇಳ್ತೀವಿ. ಸೊ ಒಂದು ಇತ್ತೀಚೆಗೆ ಒಂದು PC ಕ್ರಾಶ್ ಕೋರ್ಸ್ ಅಂತ 12 hours ಅಂತ ಮಾಡಿದ್ದೆ, 6 months ಕರೆಂಟ್ ಅಫೇರ್ಸ್. ಸೊ ತುಂಬಾ ಅಭೂತಪೂರ್ವವಾದಂತಹ ಸ್ಪಂದನೆ. ಓಕೆ, ಧನ್ಯವಾದಗಳು ನನ್ನ ಮೇಲೆ ಅಷ್ಟು ವಿಶ್ವಾಸ ಇಟ್ಟು ನನ್ನ ತರಗತಿಗಳಿಗೆ ಎನ್ರೋಲ್ ಆಗಿದ್ದಕ್ಕೆ. ಓಕೆ, ಸೊ ಅನಿರೀಕ್ಷಿತವಾಗಿ ತುಂಬಾನೇ ಕೋರ್ಸಸ್ ಅನ್ನ ಎನ್ರೋಲ್ ಮಾಡಿ ತಗೊಂಡಿದ್ದೀರಾ. ನಾನು ನಿಮಗೆ ಪ್ರಾಮಾಣಿಕವಾಗಿ ನ್ಯಾಯ ಒದಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ನಾನು ಹೇಳುವಂತಹ ಒಂದು ಪಾಠದಲ್ಲಿ ಬರೋ ಪ್ರಶ್ನೆಗಳು ಬರ್ಲಿಕ್ಕೆ ಸಾಧ್ಯವಾಗಷ್ಟು ಸಂಪೂರ್ಣವಾದಂತಹ ಒಂದು ಪ್ರಯತ್ನವನ್ನ ಹಾಕ್ತೇನೆ. ಸೊ ಮತ್ತೆ ಈ ಒಂದು ಕೇಸ್ ನೋಟಿಫಿಕೇಶನ್ ಆಗ್ತಾ ಇದೆ, ನಿಮಗೆ ಗೊತ್ತೇ ಇದೆಯಲ್ಲ. ಸೊ ಇದಕ್ಕೆ ಪ್ರಿಲಿಮ್ಸ್ಗೆ ಅಂತ ಕರೆಂಟ್ ಅಫೇರ್ಸ್ ಒಂದು 1 year ಕೋರ್ಸ್ ಅನ್ನ ಅದನ್ನು ಕೂಡ ಈಗ ಪ್ಲಾನ್ ಮಾಡ್ತಾ ಇದ್ದೀವಿ. ಓಕೆ, ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು, ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ ಹಾಗೆ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನ ಹೆಕ್ಕಿ ತೆಗೆದು ನಿಮಗೆ ಸೊ ಅದನ್ನ ಸಿದ್ಧ ರೂಪದಲ್ಲಿ ಸೊ ನಿಮಗೆ ಉಣಬಡಿಸ್ತೀವಿ. ಓಕೆ, ಸೊ ಏನಾದ್ರು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ GS ನಿರ್ಣಯ ಅಂತಂದ್ರೆ ನೋಡಿ, ನೀವ್ ಯಾವುದೇ ಒಂದು ಇದನ್ನ ತಗೊಳ್ಳಿ, ನಮ್ಮ ಗೌರ್ಮೆಂಟ್ ಸ್ಕೀಮ್ಗಳು ಅಥವಾ ಪ್ರೋಗ್ರಾಮ್ಸ್, ಇನಿಷಿಯೇಟಿವ್ಸ್, ಸೊ ಸಮಾಜದಲ್ಲಿ ಅಥವಾ ದೇಶದಲ್ಲಿ ಅತಿ ಹೆಚ್ಚು ಜನರನ್ನ, ಹೆಚ್ಚು ಜನಸಂಖ್ಯೆಯನ್ನ, ಹೆಚ್ಚು ಜನರ ಜೀವನವನ್ನ ಪ್ರಭಾವಿಸುವಂತಹ ಕಾರ್ಯಕ್ರಮಗಳು, ಯೋಜನೆಗಳು, ಉಪಕ್ರಮಗಳು ಏನಿದಾವಲ್ಲ ಅವು ಸಾಮಾನ್ಯವಾಗಿ ಪ್ರಶ್ನೆ ಕೊಡ್ತಾ ಇರ್ತಾರೆ. ಸೊ ಈ GS ನಿರ್ಣಯ ಅನ್ನೋದೇನು ಗೊತ್ತಾ? ಗ್ರಾಮ ಸಭಾ, ಯಾಕೆಂದ್ರೆ ನಮ್ದು ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಅಥವಾ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ, ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್, ಸೊ ಅದಕ್ಕೆ ಬಹಳಷ್ಟು ಮಹತ್ವ ಇದೆ.
ಕಾನ್ಸ್ಟಿಟ್ಯೂಷನಲ್ ಸಿಗ್ನಿಫಿಕೆನ್ಸ್ ಇದೆ, ಎಕ್ಸಾಮ್ ದೃಷ್ಟಿಯಿಂದನೂ ಕೂಡ ಸುಮಾರು ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಈ ಗ್ರಾಮ ಪಂಚಾಯತ್ಗಳು ನಮಗೆ ಸೊ ಯಾವ ರೀತಿ ಈ ಒಂದು ರಾಜಕೀಯ ವ್ಯವಸ್ಥೆಯನ್ನ ಒಂದು ಗ್ರಾಸ್ ರೂಟ್ ಲೆವೆಲ್ಗೆ ತಳಮಟ್ಟದಲ್ಲಿ ನಮಗೆ ಪಸರಿಸಿದೆಯಲ್ಲ, ಅದಕ್ಕೆ ಈ GS ನಿರ್ಣಯಲ್ಲಿ ಅಂದ್ರೆ ಏನಾಗ್ತದೆ, ಗ್ರಾಮ ಸಭೆಗಳಲ್ಲಿ ಮೀಟಿಂಗ್ಗಳಾದ್ರೆ ಅದನ್ನ ಕರೆಕ್ಟ್ ಆಗಿ ಸ್ಕ್ರೂಟಿನೈಸ್ ಮಾಡೋದಾಗ್ಲಿ, ಆ ಮೀಟಿಂಗ್ ನ ಶೆಡ್ಯೂಲ್ ಮಾಡಕ್ಕಾಗ್ಲಿ, ಇದೆಲ್ಲ ಕೂಡ ತುಂಬಾ ಗೊಂದಲ ಇದೆ. ಸ್ವಲ್ಪ ಅನಕ್ಷರತೆ ಜಾಸ್ತಿ ಇರುತ್ತೆ ಗ್ರಾಮ ಸಭಾ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲಿ. ಸೊ ಹಾಗಾಗಿ ಆ ಒಂದು ಟೆಕ್ನಾಲಜಿಕಲಿ ದೇ ಆರ್ ನಾಟ್ ಸೌಂಡ್. ಇದೆಲ್ಲದಕ್ಕೂ ಕೂಡ ಈ GS ನಿರ್ಣಯ ಅಂತ ಒಂದು ಆಪ್ ಅನ್ನ ತರಲಾಗಿದೆ, ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್. ಓಕೆ, ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನ ತಂದಿದ್ದಾರೆ. ಓಕೆ, ಸೊ ಇದನ್ನ ಡಿಸೈನ್ ಮಾಡೋದು ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್. ಓಕೆ, ಸೊ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಇದನ್ನ ರೂಪುಗೊಳಿಸಿದ್ದು ಅಥವಾ ವಿನ್ಯಾಸಗೊಳಿಸಿದ್ದು ಏನಕ್ಕೆ ಅಂತಂದ್ರೆ ಟು ಸ್ಟ್ರೀಮ್ ಲೈನ್ ಅಥವಾ ಟು ಡಾಕ್ಯುಮೆಂಟ್ ದ ಮೀಟಿಂಗ್ಸ್. ಸೊ ಶೆಡ್ಯೂಲ್ ಮಾಡೋದು, ಸ್ಟ್ರೀಮ್ ಲೈನ್ ಮಾಡೋದು, ಮತ್ತೆ ಇಂಥ ಟೈಮಿಗೆ ಸೊ ಮೀಟಿಂಗ್ ಅನ್ನ ಫಿಕ್ಸ್ ಮಾಡೋದು, ಮೀಟಿಂಗ್ ನ ಒಂದು ಸಂಪೂರ್ಣವಾದಂತಹ ಸಾರಾಂಶ ಕೊಡೋದು. ಸೊ ಇದೆಲ್ಲದನ್ನು ಕೂಡ ಈ ಒಂದು ಯಾವುದು GS ನಿರ್ಣಯ ಮೊಬೈಲ್ ಅಪ್ಲಿಕೇಶನ್ ಮಾಡುತ್ತೆ. ಓಕೆ, ಸೊ ಮತ್ತೆ ಅಷ್ಟೇ ಅಲ್ಲ, ಪಂಚಾಯತ್ ವ್ಯವಸ್ಥೆಯಲ್ಲಿ ಅಕೌಂಟಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ, ಉತ್ತರದಾಯಿತ್ವ ಮತ್ತು ಪಾರದರ್ಶಕತೆ, ದಕ್ಷತೆಯನ್ನ ಹೆಚ್ಚಿಸುತ್ತೆ. ಸೊ ಗ್ರಾಮ ಸಭೆಗಳಲ್ಲಿ ತಂದಿರುವಂತಹ ಒಂದು ಅಪ್ಲಿಕೇಶನ್ ಇದಾಗಿದೆ, ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್. ಓಕೆ, ಸೊ ಇದನ್ನ ಏನ್ ಮಾಡ್ತಾರೆ ಗೊತ್ತಾ, ಗ್ರಾಮ ಪಂಚಾಯತ್ ಅಲ್ಲಿ ಹೆಚ್ಚು ಜನರು ಪಾಲ್ಗೊಳ್ಬೇಕು. ಸೊ ಆ ರೀತಿ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಫೆಸಿಲಿಟೇಟ್ ಮಾಡುತ್ತೆ. ರೈಟ್, ನೋಡಿ ಇದೇ ತರದ್ದು ವೆರಿ ರೀಸೆಂಟ್ಲಿ ಯಾವ್ದು ಗೊತ್ತಾ, ಸಭಾಸಾರ್ ಅಂತ ಬಂತು. ಇದು ಕ್ವಶನ್ ಕೂಡ ಆಲ್ರೆಡಿ ಆಗಿದೆ. ಸಭಾಸಾರ್ ಅಂತ ಅಂದ್ಬಿಟ್ಟು ಏನಪ್ಪಾ ಅಂದ್ರೆ ನೋಡಿ, ಸಭಾ ಸಾರ್ ಈಸಿಯಾಗಿ ಹೇಳ್ಬೋದು. ಏನಂದ್ರೆ ಸಾರ ಅಂದ್ರೆ ಸಾರಾಂಶ, ಸಭಾ. ಓಕೆ, ಸೊ ಸಭಾ ಅಂತಂದ್ರೆ ಗ್ರಾಮ ಸಭೆಗಳ ಒಂದು ಏನು ಸಂಪೂರ್ಣವಾದಂತಹ ಮೀಟಿಂಗ್ ನ ಕನ್ಕ್ಲೂಷನ್ ಏನಿರುತ್ತಲ್ಲ, ಅದನ್ನ ಇಮ್ಮಿಡಿಯೇಟ್ ಆಗಿ ವಾಯ್ಸ್ ಟು ಟೆಕ್ಸ್ಟ್ ಅಂತ ನಮಗೆ AI ಟೂಲ್ಸ್ ಎಲ್ಲ ಇದಾವೆ ಈಗ. ಕೃತಕ ಬುದ್ಧಿಮತ್ತೆಯ ಒಂದು ಸಾಧನೆಗಳು ಅವೇನ್ ಮಾಡುತ್ತೆ, ನಾವು ಧ್ವನಿ ಕೊಟ್ರೆ ಸಾಕು ಅದನ್ನ ನೀಟಾಗಿ ಪ್ರಿಂಟ್ ರೂಪಕ್ಕೆ ತಂದ್ಬಿಡುತ್ತೆ, ವಾಯ್ಸ್ ಟು ಟೆಕ್ಸ್ಟ್ ಅಂತ ಅಂದ್ಬಿಟ್ಟು. ಸೊ ಶ್ರುತಿ ಅಂತ ಕೇಳಿರ್ತೀವಿ, ಜುಡಿಷಿಯರ್ಲಿ ವಾಯ್ಸ್ ಟು ಟೆಕ್ಸ್ಟ್ ಅಂತ ಅಂದ್ಬಿಟ್ಟು ಒಂದು ಆ್ಯಪ್ ಇದೆ, AI ಟೂಲು. ಅದೇ ತರ ಇಲ್ಲಿ ಏನ್ ಮಾಡ್ತಾರೆ, ಗ್ರಾಮ ಪಂಚಾಯತ್ಗಳಲ್ಲಿ ಸಭಾಸಾರ್ ಅನ್ನಂತಹ AI ಟೂಲ್ ಮೂಲಕ ಈ ಮೀಟಿಂಗ್ಗಳನ್ನ ಸೊ ಕಂಪ್ಲೀಟ್ ಅದರ ಒಂದು ಮಾಹಿತಿ, ಅದರ ಜಿಸ್ಟ್, ಕ್ರಕ್ಸ್ ಆಫ್ ದ ಮೀಟಿಂಗ್, ಏನ್ ಡಿಸಿಷನ್ಸ್ ತಗೊಂಡ್ರು ಅದೆಲ್ಲದೂ ಕೂಡ ಒಂದು ಸಾರಾಂಶದ ರೂಪದಲ್ಲಿ ನಮಗೆ ಟಿಪ್ಪಣಿ ರೂಪದಲ್ಲಿ ಕೊಡುತ್ತೆ. ಓಕೆ, ಸೊ ದಿಸ್ ಇಸ್ ಸಭಾಸಾರ್. ಮತ್ತೆ ಇನ್ನೊಂದಿದೆ ಗ್ರಾಮ್ ಮಂಚಿತ್ರ ಅಂತ. ಗ್ರಾಮ್ ಮಂಚಿತ್ರ ಇದೇನಿರ್ಬೋದು, ಸೊ ಗ್ರಾಮ್ ಅಂದ್ರೆ ಸಮ್ವೇರ್ ಯು ಕ್ಯಾನ್ ಕನೆಕ್ಟ್ ಗ್ರಾಮ ಪಂಚಾಯತ್ಗಳಲ್ಲಿ. ಮಂಚಿತ್ರ ಅಂತಂದ್ರೆ ಏನು ಅಂತಂದ್ರೆ, ಈಗ ನಮ್ಮ VBG ರಾಮ್ಜಿ ಈ ಒಂದು ಕಾರ್ಯಕ್ರಮದಡಿ ಏನೇನೋ ಕೆಲಸಗಳು ಮಾಡಿರ್ತಾರೆ, ನರೇಗಾ ವರ್ಕರ್ಸ್ ಎಲ್ಲ ಕೆಲಸಗಳು ಮಾಡಿರ್ತಾರೆ, ಕಾಮಗಾರಿಗಳನ್ನ ಕೈಗೊಳ್ತಿರ್ತಾರೆ. ಎಲ್ಲಿ ಕೆಲಸ ಆಗಿದೆ, ಎಲ್ಲಿ ಆಗ್ಬೇಕು, ಎಲ್ಲಿ ಮೂಲ ಸೌಕರ್ಯದ ಕುಂದುಕೊರತೆಗಳಿದಾವೆ, ಇದೆಲ್ಲದನ್ನಕ್ಕೂ ಒಂದು ಮ್ಯಾಪಿಂಗ್ ಬೇಕಲ್ಲ. ಅದಕ್ಕೆ ಈ ಒಂದು GIS ಬೇಸ್ಡ್ ಪ್ಲಾನಿಂಗ್ ಮಾಡ್ಲಿಕ್ಕೆ ಯಾವುದು ಗ್ರಾಮ ಮಂಚಿತ್ರ. ಓಕೆ, GIS ಬೇಸ್ಡ್ ಮ್ಯಾಪಿಂಗ್, ಒಂದು ನಕ್ಷೆಯನ್ನ ತಯಾರಿಸೋದು. ಓಕೆ, ಸೊ ಆಕ್ಚುಲಿ ನಮ್ದು ಒಂದು ಇದಿದೆ, ಒನ್ ನೇಷನ್ ಒನ್ ಮ್ಯಾಪ್ ಅಂತ. ಅದು ಸಂಪೂರ್ಣವಾಗಿ ಸಮಗ್ರವಾಗಿ ಬಹಳಷ್ಟು ನಮಗೆ ನಿಖರವಾದಂತಹ ಮಾಹಿತಿ ಸಿಗುತ್ತೆ ಆ ಮ್ಯಾಪ್ ಅಲ್ಲಿ. ಸೊ ಇಂಥ ಮ್ಯಾಪ್ ಅನ್ನು ತಗೊಂಡು ಇಂಥ ಕಡೆ ಕೆಲಸ ಆಗಿದೆ, ಇಂಥ ಕಡೆ ಬಿಟ್ಟಿದೆ, ಇಂಥ ಕಡೆ ಒಂದು ಸಮಸ್ಯೆಗಳಿದಾವೆ, ಇದೆಲ್ಲ ಗೊತ್ತಾಗೋದು ನಮ್ಗೆ ಗ್ರಾಮ್ ಮಂಚಿತ್ರ. ಓಕೆ, GIS ಬೇಸ್ಡ್ ಮ್ಯಾಪಿಂಗ್ ಏನಕ್ಕೆ, ಪ್ಲಾನ್ ಮಾಡ್ಲಿಕ್ಕೆ. ಓಕೆ, ಅಲ್ಲಿ ರಸ್ತೆ ಸರಿ ಇಲ್ಲ, ಓಕೆ ನೆಕ್ಸ್ಟ್ ಗ್ರಾಮ ಸಡಕ್ ಯೋಜನೆ ಕೆಳಗಡೆ ರಸ್ತೆ ಹಾಕೋದು. ಓಕೆ, ಸೊ ನೀರಿನ ಒಂದು ಕನೆಕ್ಟಿವಿಟಿ ಇಲ್ಲ, ಓಕೆ ಸೊ ಜಲ್ ಜೀವನ್ ಮಿಷನ್ ಕೆಳಗಡೆ ಕುಡಿಯೋ ನೀರನ್ನ ಒದಗಿಸೋದು. ಈ ರೀತಿ ಪ್ಲಾನಿಂಗ್ ಮಾಡ್ಲಿಕ್ಕೆ, ಯೋಜನೆ ಮಾಡ್ಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಓಕೆ, ಸೊ ಮತ್ತೆ ಇನ್ನೊಂದು ಹೊಸ ಇನಿಷಿಯೇಟಿವ್ ಅಂದ್ರೆ ಸ್ವಾಮಿತ್ವ ಕೂಡ ಸುಮಾರು ಒಂದು 2-3 ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದೆ. ಇದು ಕೂಡ ಸ್ವಾಮಿತ್ವ ಗ್ರಾಮ ಪಂಚಾಯತ್ ಅಲ್ಲಿ ಮಾಡುದಲ್ವಾ. ಸ್ವಾಮಿತ್ವ ಏನು ಅಂತಂದ್ರೆ, ಹಳ್ಳಿಗಳಲ್ಲಿ ಅತಿ ಹೆಚ್ಚು ಸೊ ಕೊಲೆಗಳಾಗೋದು ಏನೇ ಕೇಳಿ. ಓಕೆ, ಹುಟ್ಟುತ್ತ ಹಣ್ತಮ್ಮಂದ್ರು ಬೆಳೀತಾ ದಾಯಾದಿಗಳು, ಸೊ ಆಸ್ತಿ ವಿವಾದ, ಭೂ ವಿವಾದಗಳು, ಲ್ಯಾಂಡ್ ಡಿಸ್ಪ್ಯೂಟ್ಸ್. ಸೊ ಹಾಗಾಗಿ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಅನ್ನ ಅಲ್ಲಿ ಕೂಡ ಬಹಳಷ್ಟು ಈ ಸರ್ವೇಯರ್ಗಳು ಪಕ್ಷಪಾತ ಮಾಡ್ತಾರೆ. ಓಕೆ, ಸೊ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ ದುಡ್ಡಿಗೋಸ್ಕರ, ಲಂಚಕ್ಕೋಸ್ಕರ. ಅದಕ್ಕೋಸ್ಕರ ಉಳ್ಳವರ ಸತ್ತಾಗ್ಬಿಡುತ್ತೆ ಭೂಮಿಯಾಗ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಗೊತ್ತಾ, ಈಗ ಈ ಸರ್ಕಾರನೇ ಲ್ಯಾಂಡ್ ಸರ್ವೆ ಮತ್ತೆ ಮ್ಯಾಪಿಂಗ್ ಮಾಡುತ್ತೆ, ಡ್ರೋನ್ಗಳನ್ನ ಬಳಸಿ, ಅಡ್ವಾನ್ಸ್ಡ್ ಟೆಕ್ನಾಲಜಿನ ಬಳಸಿ ಈ ಒಂದು ಆಸ್ತಿಗಳನ್ನ, ಗ್ರಾಮೀಣ ಭಾಗದ ಆಸ್ತಿಗಳನ್ನ ಮ್ಯಾಪಿಂಗ್ ಮಾಡೋದಕ್ಕೆ ಏನಂತ ಕರಿತೀವಿ ಗೊತ್ತಾ, ಸ್ವಾಮಿತ್ವ ಯೋಜನೆ. ಓಕೆ, ಸ್ವಾಮಿತ್ವ ಸ್ಕೀಮ್ ಇಟ್ ಕೇಮ್ ಇನ್ ಟು ಬೀಯಿಂಗ್ ಇನ್ 2020, 2020
ಈ ಒಂದು ಸ್ವಮಿತ್ವ ಯೋಜನೆ ಬಂದಿರೋದು. ಸೊ ಸ್ವಮಿತ್ವ ಅಂದ್ರೆ ಸರ್ವೆ ಆಫ್ ವಿಲೇಜಸ್ ಅಂಡ್ ಮ್ಯಾನೇಜಿಂಗ್ ಇಂಪ್ರೂವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್, ಅಂದ್ರೆ ಇಂಪ್ರೂವೈಸ್ಡ್ ಟೆಕ್ನಾಲಜಿ ಮೂಲಕ ಮ್ಯಾಪಿಂಗ್ ಮಾಡೋದು ಅಂತ, ಸರ್ವೆ ಮತ್ತೆ ಮ್ಯಾಪಿಂಗ್ ಮಾಡೋದು, ಅದು ಸ್ವಮಿತ್ವ. ಓಕೆ, ಡ್ರೋನ್ ಟೆಕ್ನಾಲಜಿ ಮೂಲಕ ಸರ್ವೆ ಮಾಡ್ತಾರೆ, ರೈಟ್. ಸೊ ಮತ್ತೆ ಇತ್ತೀಚೆಗೆ ವೆರಿ ರೀಸೆಂಟ್ ನಿರ್ಭಯ್ ರಾಹೋ ಅಂತ ಅನ್ಬಿಟ್ಟು, ಓಕೆ, ನಿರ್ಭಯ್ ರಾಹೋ. ಸೊ ವೆರಿ ಗುಡ್ ಇನಿಷಿಯೇಟಿವ್. ನಿರ್ಭಯ್ ಫಂಡ್ ಅಲ್ಲಿ ದುಡ್ಡೆಲ್ಲ ಫುಲ್ ಹಂಗೆ ಉಳ್ಕೊಂಬಿಟ್ಟಿದೆ. ಅದಕ್ಕೋಸ್ಕರ ಹೆಣ್ಮಕ್ಳ ಒಂದು ಸುರಕ್ಷತೆನ ಕಾಪಾಡಬೇಕು, ಅಬ್ಯೂಸ್ ಅನ್ನ ಕಮ್ಮಿ ಮಾಡಬೇಕು, ಮತ್ತೆ ವಿ ಹ್ಯಾವ್ ಟು ಪ್ರೊವೈಡ್ ಸೇಫ್ಟಿ ಟು ದ ವುಮೆನ್. ಸೊ ಇದೆಲ್ಲ ಒಂದು ಕಾರಣಕ್ಕೋಸ್ಕರ ನಿರ್ಭಯ ಫಂಡ್ ಅಂತಿತ್ತಲ್ಲ, ಆ ಒಂದು ಹಣ ತಗೊಂಡ್ಬಂದು ಈ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ, ತಳಮಟ್ಟದಲ್ಲಿ ಯಾರಿಗೆ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇರ್ತಾರಲ್ಲ ಅವರಿಗೆ ಈ ಒಂದು ಲಿಂಗ ಸಂವೇದನೆ ಮತ್ತೆ ಮಹಿಳಾ ಸುರಕ್ಷತೆ, ಓಕೆ, ಸೊ ಮಹಿಳೆಯ ಘನತೆ ಗೌರವವನ್ನ ಹೇಗೆ ಎತ್ತಿ ಹಿಡಿಯೋದು, ಇದೆಲ್ಲದರ ಬಗ್ಗೆ ಅವ್ರಿಗೆ ತರಬೇತಿ ಕೊಡ್ತಾರೆ. ಓಕೆ, ಸೊ ದಿಸ್ ಈಸ್ ಏನು ನಿರ್ಭಯ್ ರಾಹು ಅಂತ ಅಂದ್ಬಿಟ್ಟು, ನಿರ್ಭಯ್ ರಾಹು ವೆರಿ ರೀಸೆಂಟ್. ಇವೆಲ್ಲ ಕೂಡ ಬರುವಂತಹ ಸಾಧ್ಯತೆ ಇದೆ. ನಿರ್ಭಯ್ ರಾಹೋದಲ್ಲಿ ಮತ್ತೆ ಬೇರೆ ಬೇರೆ ಇನಿಷಿಯೇಟಿವ್ಸ್ ಇದೆ, 3 ಇನಿಷಿಯೇಟಿವ್ಸ್ ಇದೆ. ಓಕೆ, ಎನಿವೆ, ಅದ್ರ ಜೊತೆಗೆ VBG ರಾಮ್ಜಿ ಹೇಳಿದೀನಿ, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಬರೋ ಎಕ್ಸಾಮ್ಗಳಿಗೆ ಒಂದಲ್ಲ ಒಂದ್ ರೀತಿಯಲ್ಲಿ ನೀವು ಪ್ರಶ್ನೆಯನ್ನ ನಿರೀಕ್ಷೆ ಮಾಡಬಹುದು ಅಂತ. ಓಕೆ, ಸೊ ಮತ್ತೆ ಪೆಸಾ ಆಕ್ಟ್ ಅದು ಕೂಡ, ಸೊ ಗ್ರಾಮ ಪಂಚಾಯತ್ ಅಲ್ವಾ, ಸೊ ಏನ್ ಪೆಸಾ ಅಂದ್ರೆ ಏನು, ಪೆಸಾ ಕಾಯ್ದೆ ಅಂತಂದ್ರೇನು, ಪಂಚಾಯತ್ ಎಕ್ಸ್ಟೆನ್ಷನ್ ಟು ದ ಶೆಡ್ಯೂಲ್ ಏರಿಯಾಸ್. ಯಾವಾಗ ಬಂದಿರೋದು ಇದು ಕಾಯ್ದೆ? 1996. ಈ ರೀತಿ ಎನಿಥಿಂಗ್ ರಿಲೇಟೆಡ್ ಟು ಪಂಚಾಯತ್ಸ್. ನೀವು ನೋಡಿ, ನಾಗೌರ್ ಜಿಲ್ಲೆನೇ ಎಷ್ಟು ಸತಿ ಕೇಳಿದ್ದಾರೆ, ಫಸ್ಟ್ ಟೈಮ್ ಈ ಪಂಚಾಯತ್ಗಳನ್ನ ತಂದಿದ್ದೆಲ್ಲಿ, ಸೊ ಕಾನ್ಸ್ಟಿಟ್ಯೂಷನಲೈಸ್ ಮಾಡಿದ್ಯಾವುದು. ನಮ್ಮಲ್ಲಿ ಪಂಚಾಯತ್ ರಾಜ್ ಒಂದು ಏನು ಇನ್ಸ್ಟಿಟ್ಯೂಟ್ ಎಲ್ಲಿದೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ, ಎಷ್ಟು ಕೇಳಿದ್ದಾರೆ. ಯಾಕೆ ಕೇಳಿದ್ದಾರೆ ಅಂದ್ರೆ ಅಷ್ಟು ಸಿಗ್ನಿಫಿಕೆನ್ಸ್ ಇದೆ. ತುಂಬಾ ಕ್ವಶನ್ಸ್ ಬರುತ್ತೆ. ಯಾರನ್ನ, ಸೊ ಫಾದರ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ, ಪಿತಾಮಹ ಇವರು ಯಾರು, ಲಾರ್ಡ್ ರಿಪ್ಪನ್. ಓಕೆ, ಸೊ ನಮ್ಮ ಭಾರತದಲ್ಲಿ ಬಲವಂತರಾಯ್ ಮೆಹ್ತಾ. ಓಕೆ, ಸೊ ಇವರು ಪಂಚಾಯತ್ ರಾಜ್ಗೆ ಸೊ ಇದನ್ನ ಏನು ಬೇಕು ತಳಮಟ್ಟದಲ್ಲಿ ಅಂತ ಹೇಳಿದ್ದು. ಮತ್ತೆ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ ರೆಕಮೆಂಡ್ ಮಾಡಿದ್ಯಾರು, LM ಸಿಂಘ್ವಿ. ಓಕೆ, ಸೊ ಈ ರೀತಿ ತುಂಬಾ ಇದಾವೆ. ನಮ್ಗೆ ಇತಿಹಾಸದಲ್ಲಿ ನೋಡಿದ್ರೆ ಚೋಳರ ಕಾಲದಲ್ಲೇನೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಇತ್ತು. ಓಕೆ, ಚೋಳರ ಕಾಲದ ಉತ್ತರ ಮೇರೂರು ಶಾಸನದಲ್ಲಿ ನಾವು ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ, ಗ್ರಾಮ ಸಭೆಗಳೆಲ್ಲ ಇದ್ದಿದ್ದು ಕಾಣ್ತೇವೆ. ಸೊ ವೆರಿ ಇಂಪಾರ್ಟೆಂಟ್, ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇದು ಯಾವುದು ಅಂದ್ರೆ ನೋಡಿ, ಇದು ಹೇಗಾಗಿದೆ ಅಂದ್ರೆ, ಈ ಮೊದ್ಲಿಗೆಲ್ಲ ಸೌರ ಪಾರ್ಕ್, ಫುಡ್ ಪಾರ್ಕ್, ಸೊ ಮಸಾಲೆ ಪಾರ್ಕ್ ಈ ತರ ಕೇಳೋರು, ಈಸಿ ಕೇಳೋರು. ಮಸಾಲೆ ಪಾರ್ಕ್ ಎಲ್ಲಿದೆ? ಮೊದಲು ಹಾವೇರಿಲಿತ್ತು, ಈಗ ಚಿಕ್ಕಮಗಳೂರಲ್ಲಿ ಬಂದಿದೆ. ಓಕೆ, ಫುಡ್ ಪಾರ್ಕ್ ಎಲ್ಲಿದೆ? ವಸಂತ ನರಸಾಪುರ, ಸೊ ತುಮಕೂರು. ಸೋಲಾರ್ ಪಾರ್ಕ್ ಪಾವಗಡ. ಈ ರೀತಿ ಈ ಪಾರ್ಕ್ಗಳೆಲ್ಲ ಈಸಿ, ಎಲ್ಲಾರು ಕೂಡ ನೆನ್ಪಿಟ್ಕೊಳ್ಳೋರು. ತೊಗರಿ ಪಾರ್ಕ್ ಕಲಬುರ್ಗಿ, ರೈಟ್. ಸೊ ಇವಾಗ ಬಂದಿರೋದೇನ್ ಗೊತ್ತಾ, ಭತ್ತದ ಪಾರ್ಕ್ ಕರಟಗಿ, ರೈಟ್, ಕೊಪ್ಪಳದಲ್ಲಿ. ಈ ರೀತಿ. ಅರೆ ಇವಾಗ ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಇನೋವಾ ಅಗ್ರಿ ಬಯೋ ಪಾರ್ಕ್ ಇದೆಲ್ಲಿದೆ ಅಂತ. ಇನೋವಾ ಅಗ್ರಿ ಬಯೋ ಪಾರ್ಕ್ ಎಲ್ಲಿದೆ? ಮಾಲೂರ್ ಹತ್ರ, ಕೋಲಾರದ ಹತ್ರ ಮಾಲೂರು. ನೆಕ್ಸ್ಟ್ ಗ್ರೀನ್ ಫುಡ್ ಪಾರ್ಕ್. ಗ್ರೀನ್ ಫುಡ್ ಪಾರ್ಕ್ ಬಂದು ಆಲ್ಮೋಸ್ಟ್ ಇದು ಬಾಗಲಕೋಟೆ ಹತ್ರ ಇದೆ. ಅಕ್ಷಯ ಫುಡ್ ಪಾರ್ಕ್ ಹಿರಿಯೂರ್ ಹತ್ರ, ಚಿತ್ರದುರ್ಗ ಹಿರಿಯೂರ್ ಹತ್ರ ಅಕ್ಷಯ ಫುಡ್ ಪಾರ್ಕ್. ಆಗ್ರೋ ಫುಡ್ ಪಾರ್ಕ್ ಬಂದು ಕಲಬುರ್ಗಿಯಲ್ಲಿ. ನೋಡಿ, ಫುಡ್ ಪಾರ್ಕ್ಗಳಲ್ಲೇನೆ ಎಷ್ಟು ಇದನ್ನ ಸ್ವಲ್ಪ ಒಳ ಹೊಕ್ಕಿ ಅಂದ್ರೆ ಸ್ಟಾಟಿಕ್ ಇದು GK. ಟ್ರೆಡಿಷನಲ್ ಆಗಿ ಕೇಳ್ತಿದ್ರಲ್ಲ ಏನಂತ, ತೊಗರಿ ಪಾರ್ಕು, ಭತ್ತದ ಪಾರ್ಕು, ಸೊ ಮೇಜ್ ಪಾರ್ಕ್, ರಾಣಿಬೆನ್ನೂರಲ್ಲಿ ಮೆಕ್ಕೆಜೋಳದ ಪಾರ್ಕ್ ಇದೆ. ಇವೆಲ್ಲ ಬಿಟ್ಬಿಟ್ಟು ಇನ್ ಸ್ವಲ್ಪ ಒಳಕ್ ಹೋಗ್ತಿದ್ರೆ ಕೇಳಿ ಬೋರ್ ಆದಾಗ ಸೊ ಅಲ್ಲೇನೆ ಅದೇ ಟಾಪಿಕ್ ತಗೊಂಡು ಇನ್ ಸ್ವಲ್ಪ ಹುಡುಕಾಟ ಮಾಡ್ತಾರೆ. ಇವೆಲ್ಲ ಕೂಡ ಸರ್ವೆಯಲ್ಲಿ ಮೆನ್ಷನ್ ಆಗಿದಾವೆ. ಓಕೆ, ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಮೆನ್ಷನ್ ಆಗಿದೆ. ಸೊ ಅದರಿಂದ ಕೂಡ ತೆಗ್ದಿರ್ತಾರೆ. ಓಕೆ, ಸೊ ನೋಡಿ, ನೆಕ್ಸ್ಟ್ ಟಾಪಿಕ್ ಬಂದು ಇಂಟರ್ನ್ಯಾಷನಲ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್. ಇದೆಲ್ಲ GK. ಓಕೆ, ಆದ್ರೆ ಕರೆಂಟ್ ಅಫೇರ್ಸ್ ಬಂದಿದೆ. ಯಾಕೆ ಬಂದಿದೆ ಅಂತ ಹೇಳ್ತೀನಿ ನೋಡಿ. ಸೊ ಈ ಪೊಟ್ಯಾಟೊ ಸೆಂಟರ್ ಬಂದಿದೆ. ಓಕೆ, ಸೊ ಪೊಟ್ಯಾಟೊ ಸೆಂಟರ್ ಯಾಕಂತಂದ್ರೆ ಒಂದು ವಿನೂತನವಾದಂತಹ ಒಂದು ಪೊಟ್ಯಾಟೊ ತಳಿಯನ್ನ, ಸೊ ನ್ಯೂಟ್ರಿಟಿವ್ ವ್ಯಾಲ್ಯೂ ಇರುವಂತಹ ಒಂದು ಪೊಟ್ಯಾಟೊ ತಳಿಯನ್ನ ನಮ್ಮ ಭಾರತ ವಿಜ್ಞಾನಿಗಳು ಸೊ ಅದನ್ನ ಅಭಿವೃದ್ಧಿ ಪಡಿಸಿದ್ರು. ಹಾಗಾಗಿ ಪೊಟ್ಯಾಟೊ ನ್ಯೂಸ್ ಅಲ್ಲಿ ಇತ್ತು. ಮತ್ತೆ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, ಸೊ ಅದಂತೂ ಅವಾಗವಾಗ ನ್ಯೂಸ್ ಅಲ್ಲಿ ಬರ್ತಾನೆ ಇರುತ್ತೆ. ಸೊ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಭತ್ತ ಸಂಶೋಧನಾ ಕೇಂದ್ರ ಫಿಲಿಪೈನ್ಸ್ ನ ಮನಿಲಾದಲ್ಲಿ. ಬಟ್ ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತೆ ಸೆಂಟ್ರಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೆನೆ ತಾನೇ ಕ್ಲಾಸ್ ಅಲ್ಲಿ ಹೇಳಿದೆ. ಓಕೆ, ಸೆಂಟ್ರಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಟಕ್. ಓಕೆ, ಸೊ ಒಡಿಶಾದ ಕಟಕ್ ಅಲ್ಲಿ. ಸೊ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಿಲಿಪೈನ್ಸ್ ಅಲ್ಲಿ ಇದೆ. ಪೊಟ್ಯಾಟೊ ಸೆಂಟರ್ ಬಂದು ಇದು ಪೆರುದಲ್ಲೇ ಇರೋದು. ಪೆರುವಿಂದಾನೇ ನಾವು ಸೌತ್ ಅಮೆರಿಕಾಯಿಂದಾನೇ ನಮ್ಗೆ ಭಾರತಕ್ಕೂ ಕೂಡ ಇಂಟ್ರೊಡ್ಯೂಸ್ ಆಗಿದ್ದು ಆಲೂಗಡ್ಡೆ ಸೌತ್ ಅಮೆರಿಕಾ ಇಂದಾನೆ. ಸೊ ಆರಿಜಿನ್ ಬಂದು ಅದೇನೆ. ನೆಕ್ಸ್ಟ್ ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇದು USA.
ಓಕೆ, ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಆಹಾರ ನೀತಿ ಸಂಶೋಧನಾ ಕೇಂದ್ರ. ಮತ್ತೆ ಲೈಫ್ ಸ್ಟಾಕ್ ಅಂತಂದ್ರೆ ಈ ಜಾನುವಾರುಗಳ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ಮಾತ್ರ ರಾಂಗ್ ಆಗಿದೆ. ಇಟ್ಸ್ ನಾಟ್ ಡೆನ್ಮಾರ್ಕ್, ಇಟ್ ಈಸ್ ಕೀನ್ಯಾದ ನೈರೋಬಿಯಲ್ಲಿದೆ. ಕೀನ್ಯಾದ ನೈರೋಬಿ. ಇನ್ನು ಉಳಿದಿದ್ದೆಲ್ಲ ಕರೆಕ್ಟ್ ಇದೆ. ಸ್ಟ್ಯಾಟಿಕ್ ಜಿಕೆ ಇಂಥದ್ದು ಸ್ವಲ್ಪ ಕೆಇಎಗೆ ಈ ಕೇಂದ್ರ ಸಂಸ್ಥೆ ಅಥವಾ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ಗಳನ್ನ ಸೊ ಕೇಳುವಂತ ಜಾಯಮಾನ ಸ್ವಲ್ಪ ಅಂದ್ರೆ ಸ್ಟ್ಯಾಟಿಕ್ ಕೂಡ ಸೊ ನೋಡ್ತಾರೆ, ಅದು ಕೂಡ ಗಮನಿಸ್ಬೇಕು ನೀವು. ಓಕೆ, ಜಿಕೆ ಅಂತ ನೀವೇನ್ ಕರಿತೀರಾ, ಸೊ ದಟ್ ಇಸ್ ಸ್ಟ್ಯಾಟಿಕ್ ಪಾರ್ಟ್. ಸೊ ದಟ್ ಆಲ್ಸೋ ನೋಡಿ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಸ್ವಲ್ಪ ಜಿಕೆ ಬೇಸ್ಡ್ ಇತ್ತು. ಮತ್ತೆ ಆಗ್ಲೇ ನೋಡಿದಂತಹ ಒಂದು ಪಾರ್ಕ್ಗಳು, ಇನೋವಾ ಅಗ್ರಿ ಪಾರ್ಕ್ ಮತ್ತೆ ಗ್ರೀನ್ ಫುಡ್ ಪಾರ್ಕ್, ಇವೆಲ್ಲ ಕೂಡ ಜಿಕೆನೆ, ಇದು ಕೂಡ ಜಿಕೆನೆ. ನೆಕ್ಸ್ಟ್ ಇದಾದ್ಮೇಲೆ ಓಕೆ, ನೆಕ್ಸ್ಟ್ ನ್ಯಾಷನಲ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್. ಓಕೆ, ಸೊ ನೀರು ನಿರ್ವಹಣಾ ಒಂದು ಸಂಸ್ಥೆ, ಅಂತಾರಾಷ್ಟ್ರೀಯ ಜಲ ನಿರ್ವಹಣಾ ಸಂಸ್ಥೆ ಯಾವುದಂದ್ರೆ ಶ್ರೀಲಂಕಾ. ಓಕೆ, ನೆಕ್ಸ್ಟ್ ಬಂದು ವಿದೇಶಿ ಭಾರತೀಯ ನಾಗರಿಕರನ್ನ ಸೊ ಸುರಕ್ಷಿತವಾಗಿ ವಿದೇಶಗಳಿಂದ ನಮ್ಮ ಭಾರತೀಯ ನಾಗರಿಕರು, ಫಾರ್ ಎಕ್ಸಾಂಪಲ್ ಬೇರೆ ಒಂದು ದೇಶಗಳಲ್ಲಿ ಒಂದು ಏನೋ ಯುದ್ಧ ಆಗಿನೋ ಅಥವಾ ನಾಗರಿಕ ಸಂಘರ್ಷ, ನಾಗರಿಕ ದಂಗೆಗಳಾಗಿ ಸೊ ಅಲ್ಲಿ ಎಲ್ಲ ಒಂದು ನಾಗರಿಕರು ಪರಿತಪಿಸ್ತಿರ್ತಾರೆ. ನಮ್ಮ ಭಾರತೀಯರನ್ನ ನಾವು ಕಾಪಾಡ್ಬೇಕಾದ್ರೆ ನಮ್ಮ ಒಂದು ಹೊಣೆ ಅಲ್ವಾ, ಸರ್ಕಾರದ ಹೊಣೆ. ಹಾಗಾಗಿ ಹೋಗಿ ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡ್ ಬರ್ತೀವಿ. ನೋಡಿ, ಆಪರೇಷನ್ ಇಂದ್ರಾವತಿ. ಸೊ ಆಪರೇಷನ್ ಇಂದ್ರಾವತಿ ಯಾವಾಗ ಹೈಟಿಯಲ್ಲಿ 2024 ಆಗಿತ್ತು. ಇತ್ತೀಚಿನ ಒಂದು ಎಲ್ಲ ಆಪರೇಷನ್ಸ್ ಅನ್ನ ಒಂದು ಸಮಗ್ರವಾಗಿ ಹೇಳ್ಬಿಡ್ತೀನಿ. ಸೊ ಮೊನ್ನೆ ಇದರಲ್ಲಿ ವೆನೆಜುವೆಲಾ ನ್ಯೂಸ್ ಅಲ್ಲಿ ಇದೆ. ನಿಕೋಲಸ್ ಮಡುರೋನ ಕ್ಯಾಪ್ಚರ್ ಮಾಡ್ಕೊಂಡು ಹೋದ್ರಲ್ಲ US ಡೊನಾಲ್ಡ್ ಟ್ರಂಪ್. ಓಕೆ, ಸೊ ಮತ್ತೆ ವೆನೆಜುವೆಲಾ ಇನ್ನೊಂದಕ್ಕೆ ಯಾವ್ದಕ್ಕೆ ನ್ಯೂಸ್ ಅಲ್ಲಿ ಇದೆ. ಸೊ ಇದು ಒಂದು ಮಚಾಡೋ, ಓಕೆ, ಕೊರಿನಾ ಮಚಾಡೋ, ಈಕೆ ಏನ್ ಮಾಡಿದ್ರು, ನೋಬೆಲ್ ಲಾರಿಯೇಟ್ ಪೀಸ್ ಪ್ರೈಸ್ ಅನ್ನ ಟ್ರಂಪ್ ಕೊಡಕ್ ಹೋದ್ರು. ನೋಬೆಲ್ ಕಮಿಟಿ ಹೇಳ್ತು, ಇಲ್ಲಪ್ಪ, ಸೊ ನೀನು ಅವಾರ್ಡ್ ಕೊಡ್ಬೋದಷ್ಟೇ, ಆದ್ರೆ ಆ ಒಂದು ನೋಬೆಲ್ ಲಾರಿಯೇಟ್ ಸ್ಟೇಟಸ್ ಅನ್ನ, ಸ್ಥಾನಮಾನವನ್ನ ಕೊಡ್ಲಿಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಕೊರಿನಾ ಮಚಾಡೋ ಅಂದ್ರೆ ನೋಬೆಲ್ ಪೀಸ್ ಪ್ರೈಸ್ ವಿನ್ನರ್ ಅವ್ರಿಗೆ ಹೇಳಿದ್ರು. ಅವರು ಕೂಡ ವೆನೆಜುವೆಲಾ ಅವರು. ಓಕೆ, ವೆನೆಜುವೆಲಾ ಇವೆಲ್ಲ ಒಂದು ಸುದ್ದಿಗಳಿಂದ ನ್ಯೂಸ್ ಅಲ್ಲಿ ಇದೆ. ಮತ್ತೆ ವೆನೆಜುವೆಲಾ ಈ ಆಯಿಲ್ ಅನ್ನು ಕೂಡ 18% ಆಫ್ ಗ್ಲೋಬಲ್ ಪೆಟ್ರೋಲಿಯಂ ವೆನೆಜುವೆಲಾದಲ್ಲಿ ಇದೆ. ಓಕೆ, ಸೊ ವೆನೆಜುವೆಲಾದು ಸ್ವಲ್ಪ ಜಾಗ್ರಫಿಕಲ್ ಮ್ಯಾಪಿಂಗ್ ಕೂಡ ಮಾಡ್ಕೊಂಡ್ರೆ ಒಳ್ಳೇದು. ಈಗ ವೆನೆಜುವೆಲಾದಲ್ಲಿ ಏನಾಯ್ತು ಅಂತಂದ್ರೆ ತುಂಬಾ ಭೂಕಂಪ, ತೀವ್ರ ಮಟ್ಟದ ಒಂದು ಭೂಕಂಪ ರಿಕ್ಟರ್ ಮಾನದಲ್ಲಿ ಸೊ ತೀವ್ರವಾಗಿ ಕಂಡು ಬಂದಿದೆ. ಇಂತಹ ಒಂದು ಸಂದರ್ಭಗಳಲ್ಲಿ ಓಕೆ, ನೈಸರ್ಗಿಕ ವಿಪತ್ತುಗಳು ಸಂಭವಿಸಿದಾಗ, ನ್ಯಾಚುರಲ್ ಡಿಸಾಸ್ಟರ್ಸ್ ಆದಾಗ ಸೊ ಆಗ ಒಂದು ಮಾನವೀಯ ನೆರವನ್ನ ಭಾರತ ನೀಡುತ್ತೆ. ಅಲ್ಲಿ ಏನಾದ್ರೂ ಸಂತ್ರಸ್ತರಿದ್ರೆ, ನಮ್ಮ ಭಾರತೀಯ ಸಂತ್ರಸ್ತರಿದ್ರೆ ಅವರನ್ನ ಸೊ ಸುರಕ್ಷಿತವಾಗಿ ಕರ್ಕೊಂಡ್ ಬರ್ತಾರೆ. ವೆರಿ ರೀಸೆಂಟ್ ಆಗಿ 2026 ಸೊ ಮೊನ್ನೆ ಜೂನ್ ಅಲ್ಲಿ ಆಗಿರೋದು ಯಾವ್ದಂದ್ರೆ ಆಪರೇಷನ್ ಅಮಿಸ್ತಾದ್. ಸೊ ಇದೇನಪ್ಪಾ ಅಂದ್ರೆ ವೆನೆಜುವೆಲಾ ಸೊ ಅಲ್ಲಿ ಅರ್ಥಕ್ವೇಕ್ ಆಗಿತ್ತು. ಓಕೆ, ಅಂದ್ರೆ ಭೂಕಂಪ ಆಗಿತ್ತು. ಅಂತ ಸಂದರ್ಭದಲ್ಲಿ ಭಾರತ ನೀಡಿದಂತಹ ಮಾನವೀಯ ನೆರವು, ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಗಿವೆನ್ ಟು ವೆನೆಜುವೆಲಾ ಥ್ರೂ ಆಪರೇಷನ್ ಅಮಿಸ್ತಾದ್. ಓಕೆ, ನೆಕ್ಸ್ಟ್ ಬೇರೆ ಆಪರೇಷನ್ಸ್ ಯಾವ್ದು ಅಂತಂದ್ರೆ ಆಪರೇಷನ್ ಸಿಂಧು ಆಯ್ತು 2025. ಆಪರೇಷನ್ ಸಿಂಧು ಏನ್ ಗೊತ್ತಾ, ಇರಾನು, ಇಸ್ರೇಲು ಮತ್ತೆ ಇವರು ಯಾರು USA ಯುದ್ಧದಲ್ಲಿ ಮುಳುಗಿದ್ರಲ್ಲ. ಓಕೆ, ಸೊ ಈ ಒಂದು ಟ್ರಯಾಂಗುಲರ್ ಏನು ವಾರ್ ಅಂತ ಏನಾಗ್ತಿತ್ತಲ್ಲ, ಆ ಯುದ್ಧದ ಸಂದರ್ಭದಲ್ಲಿ ಇರಾನ್ ಅಲ್ಲಿ, ಇಸ್ರೇಲ್ ಅಲ್ಲಿ ನಲುಗ್ತಿದ್ದಂತಹ ನಮ್ಮ ನಾಗರಿಕರನ್ನ ಕರೆತಂದಂತಹ ಒಂದು ಆಪರೇಷನ್ ಯಾವುದು ಅಂತಂದ್ರೆ ಆಪರೇಷನ್ ಸಿಂಧು. ಓಕೆ, ನೆಕ್ಸ್ಟ್ ಆಪರೇಷನ್ ಅದಕ್ಕೂ ಇಂಪಾರ್ಟೆಂಟ್ ಆಪರೇಷನ್ ಬ್ರಹ್ಮನ ಎಲ್ ಮಾಡಿದ್ದು ಪಕ್ಕದಲ್ಲೇನೆ ಮಯನ್ಮಾರಲ್ಲಿ ಅರ್ಥಕ್ವೇಕ್ ಆಗಿತ್ತು. ಸೊ ಆವಾಗ ನಮ್ಮ ಭಾರತೀಯರ ಅವರಿಗೂ ಕೂಡ ಮಾನವೀಯ ನೆರವನ್ನ ಕೊಟ್ವಿ. ಓಕೆ, ಸೊ ಅಲ್ಲಿ ಅಂದ್ರೆ ಭೂಕಂಪದಲ್ಲಿ ನಮ್ಮ ಒಂದು ಸೇನೆನ ಕಳಿಸಿ ಓಕೆ ಅವ್ರನ್ನ ರೆಸ್ಕ್ಯೂ ಮಾಡುವಂಥದ್ದು, ರೆಸ್ಕ್ಯೂ ಆಪರೇಷನ್ಸ್ ಅಂತ ಹೇಳ್ತೀವಿ. ಮತ್ತೆ ಅದ್ರ ಜೊತೆಗೆ ಔಷಧಿ, ಬಟ್ಟೆ, ಈ ತರ ಏನಾದ್ರು ನಮ್ಮ ಕೈಲಿ ಏನಾಗದಂತಹ ಸೇವೆ ಕೊಡೋದು, ಮತ್ತೆ ನಮ್ಮ ಭಾರತೀಯರನ್ನು ಕೂಡ ಸುರಕ್ಷಿತವಾಗಿ ಕರ್ಕೊಂಡ್ ಬರೋಂಥದ್ದು. ಸೊ ಅದಕ್ಕೆ ಏನಂತೀವಿ ಆಪರೇಷನ್ ಬ್ರಹ್ಮ. ಮತ್ತೆ ಇನ್ನೊಂದು ಆಪರೇಷನ್ ಸಾಗರ್ ಬಂಧು ಶ್ರೀಲಂಕಾದಲ್ಲಿ ದಿತ್ವಾ ಅಂತ ಒಂದು ಚಂಡಮಾರುತ ಅಪ್ಪಳಿಸಿತ್ತು. ಆ ಸಂದರ್ಭದಲ್ಲಿ ಭಾರತ ಶ್ರೀಲಂಕಾ ಕೊಟ್ಟಂತಹ ಒಂದು ಮಾನವೀಯ ನೆರವೇ ಅದು ಸಾಗರ ಬಂಧು ಅಂದ್ರೆ ಓಷನ್ ಅಲ್ಲಿ ಇರುವಂತಹ ಒಂದು ದೇಶ ಅಲ್ಲ, ಸಾಗರ್ ಬಂಧು. ಓಕೆ, ಸೊ ಆಪರೇಷನ್ ಬ್ರಹ್ಮ ಮಯನ್ಮಾರಿಗೆ, ಆಪರೇಷನ್ ಅಮಿಸ್ತಾದ್ ಯಾವುದಕ್ಕೆ, ವೆನೆಜುವೆಲಾಗೆ. ಓಕೆ, ಅದೇ ತರ ಇಂದ್ರಾವತಿ ಹೈಟಿಯಲ್ಲಿ ಭೂಕಂಪ ಆಗಿತ್ತು. ಆ ಟೈಮಲ್ಲಿ ನಾವು ಕೊಟ್ಟಂತಹ ಒಂದು ನೆರವು. ನೆಕ್ಸ್ಟ್ ಆಪರೇಷನ್ ಅಜಯ್ ಇಸ್ರೇಲ್ ಅಲ್ಲಿ ಯುದ್ಧ ಆಗ್ಬೇಕಾದ್ರೆ, ಆ ಒಂದು ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ಇಶ್ಯೂಗೆ ಅಂದ್ರೆ ಅಲ್ಲಿ ಯುದ್ಧ ಆಗ್ಬೇಕಾದ್ರೆ ಇಸ್ರೇಲ್ ಅಲ್ಲಿ ನೆಲೆಸಿರುವಂತ ನಮ್ಮ ಭಾರತೀಯರನ್ನ ಸುರಕ್ಷಿತವಾಗಿ ಕರ್ಕೊಂಡ್ ಬಂದಿದ್ದು ಆಪರೇಷನ್ ಅಜಯ್. ಸೊ ಮತ್ತೆ ಆಪರೇಷನ್ ಕಾವೇರಿ ಸುಡಾನ್ ಅಲ್ಲಿ ನಾಗರಿಕ ತಂಗೆಯಿಂದ ಅಲ್ಲಿ ಒಂದು ಬಹಳಷ್ಟು ಸಂಕಷ್ಟ
ಕಷ್ಟಕ್ಕೆ ಒಳಪಟ್ಟಂತಹ ಒಂದು ಭಾರತೀಯರನ್ನ ಕರ್ಕೊಂಡ್ಬಂದಿದ್ದು ಅದೇ ತಾಯ್ನಾಡಿಗೆ ಕರ್ಕೊಂಡ್ಬಂದಿರೋದು ಆಪರೇಷನ್ ಕಾವೇರಿ. ಆಪರೇಷನ್ ಸಾಗರ್ ಬಂದು ಹೇಳಿದೆ ಶ್ರೀಲಂಕಾ ಅಂತ ಅಂದ್ಬಿಟ್ಟು. ಓಕೆ, ಸೊ ನೆಕ್ಸ್ಟ್ ಆಪರೇಷನ್ ಬ್ರಹ್ಮ. ಆಪರೇಷನ್ ಬ್ರಹ್ಮ ಯಾವುದಕ್ಕೆ ಅಂತಂದ್ರೆ ಇದು ಬಂದು ಮಯನ್ಮಾರ್, ಅದನ್ನೇ ಹೇಳಿದೆ. ಸೊ ಸಮುದ್ರ ಸೇತು ಬೇರೆ, ಸಾಗರ್ ಬಂದು ಬೇರೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ನಾಟ್ ಕೋವಿಡ್-19. ಸಮುದ್ರ ಸೇತು ಅಂತಂದ್ರೆ ಕೋವಿಡ್-19 ಟೈಮ್ ಅಲ್ಲಿ ಒಂದೇ ಭಾರತ್ ಮತ್ತೆ ಸಮುದ್ರ ಸೇತು ಅಂತ 2 ಆಪರೇಷನ್ ಕೈಗೊಂಡ್ವಿ. ಕೊರೋನಾ ಪೀಡಿತ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಬೇರೆ ದೇಶಗಳಿಂದ ನಮ್ಮ ಭಾರತೀಯರನ್ನ ಕರ್ಕೊಂಡ್ಬಂದಿದ್ದು. ಓಕೆ, ಅದು ಸಮುದ್ರ ಸೇತು ಮತ್ತೆ ಒಂದೇ ಭಾರತ್. ಓಕೆ, ಇದು ಬೇರೆ. ಸಾಗರ್ ಬಂದು ಶ್ರೀಲಂಕಾದಲ್ಲಿ ಚಂಡಮಾರುತ ಆದಾಗ ಅವ್ರಿಗೆ ಕೊಟ್ಟಂತಹ ನೆರವು, ಅದು ಸಾಗರ್ ಬಂದು. ಓಕೆ, ಸೊ ವೆರಿ ರೀಸೆಂಟ್ ಇಂದ ಅಮಿತ್ ಸಾದ್ ವೆರಿ ಇಂಪಾರ್ಟೆಂಟ್, ಅಮಿತ್ ಮತ್ತೆ ಆಪರೇಷನ್ ಸಿಂಧು, ಕಾವೇರಿ, ಆಪರೇಷನ್ ದೋಸ್ತ್ ಟರ್ಕಿಯಲ್ಲಿ ಅರ್ಥಕ್ವೇಕ್ ಆಗಿತ್ತು, ಟರ್ಕಿ ಸಿರಿಯಾದಲ್ಲಿ. ಅವಾಗ ಆಪರೇಷನ್ ದೋಸ್ತ್ ಮೂಲಕ ಆಪರೇಷನ್ ದೋಸ್ತ್ ಕಾರ್ಯಾಚರಣೆಯನ್ನ ಕೈಗೊಂಡ್ವಿ. ಸೊ ಅಲ್ಲಿ ಅವ್ರಿಗೆ ಕೊಟ್ಟಂತಹ ಒಂದು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್. ಓಕೆ, ಸೊ ದೇಶ ನೆನ್ಪಿಟ್ಕೋಬೇಕು. ಅದ್ರ ಜೊತೆಗೆ ಆಪರೇಷನ್ ಗಂಗಾ, ರಷ್ಯಾ ಉಕ್ರೇನ್. ಆಪರೇಷನ್ ಗಂಗಾ ನೋಡಿ, ಒಂದ್ಸತಿ ಹೇಳ್ಬಿಡ್ತೀನಿ. ಅಮಿಸ್ತಾದ್ ಯಾವ ದೇಶ? ವೆನೆಜುವೆಲಾ. ಆಪರೇಷನ್ ಸಿಂಧು, ಇರಾನ್ ಇಸ್ರೇಲ್. ಆಪರೇಷನ್ ಕಾವೇರಿ, ಸುಡಾನ್. ಮತ್ತೆ ಆಪರೇಷನ್ ದೋಸ್ತ್, ಟರ್ಕಿ ಸಿರಿಯಾ. ಆಪರೇಷನ್ ಗಂಗಾ, ರಷ್ಯಾ ಉಕ್ರೇನ್. ಆಪರೇಷನ್ ರಾಹತ್, ಯೆಮೆನ್, ಸ್ವಲ್ಪ ಕ್ವೈಟ್ ಓಲ್ಡ್, 2022ರಲ್ಲಿ. ಓಕೆ, ಸೊ ಮತ್ತೆ ಆಪರೇಷನ್ ಸಮುದ್ರ ಸೇತು ಕೋವಿಡ್-19 ಅಲ್ಲಿ. ನೆಕ್ಸ್ಟ್ ಆಪರೇಷನ್ ಬ್ರಹ್ಮ, ಮಯನ್ಮಾರ್. ಆಪರೇಷನ್ ಸಾಗರ್ ಬಂದು ಶ್ರೀಲಂಕಾ. ಆಪರೇಷನ್ ಅಜಯ್, ಇಸ್ರೇಲ್. ರೈಟ್, ಇಷ್ಟು ನಮ್ಮ ಈ ಒಂದು ರೀಸೆಂಟ್ ಆಪರೇಷನ್ಸ್. ನೆಕ್ಸ್ಟ್ ಅದಾದ್ಮೇಲೆ ಒಂದೇ ಮಾತರಂ, ಐ ಆಮ್ ಸಾರಿ. ಓಕೆ, ಒಂದೇ ಮಾತರಂ ಇದು ರಾಷ್ಟ್ರೀಯ ಹಾಡು, ನ್ಯಾಷನಲ್ ಸಾಂಗ್, ಗೊತ್ತಿದೆಯಲ್ಲ? ತುಂಬಾ ಕಾಂಟ್ರವರ್ಸಿ ಆಗಿತ್ತು. ಈಗ 1-2-3 ಪರೀಕ್ಷೆಗಳಲ್ಲಿ ಒಂದೇ ಮಾತರಂ ಆಲ್ರೆಡಿ ಕ್ವಶನ್ ಕೇಳ್ತಾ ಇದ್ದಾರೆ. ತುಂಬಾ ಕಾಂಟ್ರವರ್ಸಿ ಆಗಿತ್ತು. ನ್ಯೂಸ್ ಚಾನೆಲ್ಗಳಲ್ಲಿ ಡಿಬೇಟ್ ಮಾಡಿದ್ರು. ಏನಪ್ಪಾ ಅಂದ್ರೆ, ಈ ಒಂದೇ ಮಾತರಮ್ಮನ್ನ ಬರೆದಿರೋದು ಬಂಕಿಮಚಂದ್ರ ಚಟರ್ಜಿ ಆನಂದ ಮಠದಿಂದ ಕಾದಂಬರಿಯಿಂದ ಆಯ್ಕೆ ಮಾಡ್ಕೊಂಡು ಬರ್ದಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರಂತದ್ದೇ. ಆದ್ರೆ ಈಗ ಯಾಕೆ ಕಾಂಟ್ರವರ್ಸಿ ಆಗಿದೆ? ಇದನ್ನ ನಾವು ನ್ಯಾಷನಲ್ ಸಾಂಗ್ ಅಂತ ಅಕ್ಸೆಪ್ಟ್ ಮಾಡಿದ್ವಿ. ಓಕೆ, ಸೊ ನ್ಯಾಷನಲ್ ಆಂಥೆಮ್, ನ್ಯಾಷನಲ್ ಸಾಂಗ್, ರಾಷ್ಟ್ರೀಯ ಹಾಡು, ರಾಷ್ಟ್ರೀಯ ಗೀತೆ ಅಂತ ಅಂದ್ಬಿಟ್ಟು ಅಕ್ಸೆಪ್ಟ್ ಮಾಡಿದ್ ಯಾವಾಗ ಅಂತಂದ್ರೆ ಜನವರಿ 24, 1950ರಲ್ಲಿ. ಜನವರಿ 24, 1950ರಲ್ಲಿ ಒಂದೇ ಮಾತರಮ್ಮನ್ನ ರಾಷ್ಟ್ರೀಯ ಹಾಡು ಮತ್ತೆ ಜನಗಣ ಮನವನ್ನ ರಾಷ್ಟ್ರೀಯ ಗೀತೆ ಅಂತ ರಾಜೇಂದ್ರ ಪ್ರಸಾದ್, ಅವಾಗಿದ್ದಂತಹ ರಾಷ್ಟ್ರಾಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಇದನ್ನ ಅಂಗೀಕರಿಸಿದ್ರು. ಓಕೆ, ಸೊ ಅಂಗೀಕರಿಸಿದ ನಂತರ ಈಗ ಆದ್ರೆ ಸಂವಿಧಾನದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ಯಾವ್ದ್ರ ಬಗ್ಗೆ, ರಾಷ್ಟ್ರೀಯ ಹಾಡಿನ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ರೈಟ್, ಸೊ ದೇರ್ ಇಸ್ ನೋ ಮೆನ್ಷನ್ ಆಫ್ ನ್ಯಾಷನಲ್ ಸಾಂಗ್ ಇನ್ ಕಾನ್ಸ್ಟಿಟ್ಯೂಷನ್. ಇದನ್ನ ನೆನ್ಪಿಟ್ಕೋಬೇಕು. ರಾಷ್ಟ್ರೀಯ ಗೀತೆ ಬಗ್ಗೆ ಇದೆಯಾ ಅಂದ್ರೆ ಇದೆ. ಎಲ್ಲಿದೆ? ಸೊ ಆರ್ಟಿಕಲ್ 51 ಕ್ಲಾಸ್ ಎ, ಫಂಡಮೆಂಟಲ್ ಡ್ಯೂಟಿ. ಕೇಳಿರ್ತಿರಲ್ಲ, ಮೂಲಭೂತ ಕರ್ತವ್ಯಗಳು. ಮೊದಲೇ ಕರ್ತವ್ಯನೇ ಅದು. ಓಕೆ, ರಾಷ್ಟ್ರೀಯ ಗೀತೆ, ಸಂವಿಧಾನಕ್ಕೆ, ರಾಷ್ಟ್ರ ಧ್ವಜಕ್ಕೆ ನಾವು ಗೌರವ ಕೊಡಬೇಕು ಅಂತ. ರೈಟ್, ಸೊ ಇದು ಸಂವಿಧಾನದಲ್ಲಿ ರಾಷ್ಟ್ರೀಯ ಹಾಡಿನ ಬಗ್ಗೆ ಉಲ್ಲೇಖ ಇಲ್ಲ. ಅಂಗೀಕರಿಸಿದ್ದು ಜನವರಿ 24, 1950ರಂದು. ಸೊ ಇದರ ಒಂದು ಇತಿಹಾಸ ನೋಡಕ್ ಹೋದ್ರೆ ಮೊಟ್ಟ ಮೊದಲ ಬಾರಿಗೆ ಇದನ್ನ ಯಾವಾಗ ಹಾಡಿದ್ದು ಅಂದ್ರೆ 1896ರಲ್ಲಿ ಕಾಂಗ್ರೆಸ್ ಸೆಷನ್, ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ್ ಟಾಗೋರ್ ಅವರು ಇದನ್ನ ಹಾಡ್ತಾರೆ. ಓಕೆ, ಇದು ಒಟ್ಟು 6 ಪ್ಯಾರಾಗಳನ್ನ ಒಳಗೊಂಡಿದೆ. 6 ಪ್ಯಾರಾ ಇದೆ. ಸಾಮಾನ್ಯವಾಗಿ ನಾವು ಸ್ವತಂತ್ರ ಭಾರತ ನಂತರ 2 ಪ್ಯಾರಾಗಳಷ್ಟೇ ಆಡ್ತಿದ್ವಿ. ಯಾಕಂದ್ರೆ ಇನ್ನು ಉಳಿದ 4 ಪ್ಯಾರಾಗಳಲ್ಲಿ ಸ್ವಲ್ಪ ಅಲ್ಪಸಂಖ್ಯಾತರ ಒಂದು ಸಮುದಾಯಕ್ಕೆ ಅವರ ಭಾವನೆಗಳಿಗೆ ಧಕ್ಕೆ ಉಂಟಾಗುವಂತಹ ಕೆಲವೊಂದು ವಾಕ್ಯಗಳಿದಾವೆ. ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು 4 ಪ್ಯಾರಾಗಳನ್ನ ಕೈಬಿಟ್ಟು ಬರೀ 2 ಪ್ಯಾರಾ ಹೇಳ್ತಿದ್ವಿ. ಈಗ ಹೊಸ ಒಂದು ಗೃಹ ಸಚಿವಾಲಯದ ಒಂದು ಅಧಿಸೂಚನೆಯಂತೆ, ಓಕೆ, ಹೋಮ್ ಮಿನಿಸ್ಟ್ರಿ ಡೈರೆಕ್ಟೆಡ್ ಟು ಎವ್ರಿ ಡಿಪಾರ್ಟ್ಮೆಂಟ್ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಸಾರ್ವಜನಿಕ ಸಮಾರಂಭಗಳಲ್ಲಿ ಮೊದಲಿಗೆ ರಾಷ್ಟ್ರಗೀತೆ ಹಾಡಿ ತದನಂತರ ಇಮ್ಮಿಡಿಯೇಟ್ ಆಗಿ ಈ ಒಂದು ರಾಷ್ಟ್ರ ಹಾಡನ್ನ ಹಾಡ್ಲೇಬೇಕು. ಅದಾದ ನಂತರ ಇರುವಂತಹ 6 ಸ್ಟ್ಯಾಂಡ್ಸಾಗಳನ್ನ, 6 ಪ್ಯಾರಾಗಳನ್ನ ಹಾಡ್ಬೇಕು. 2 ಸ್ಟ್ಯಾಂಡ್ಸ್ ತಗೊಳಕ್ಕೆ ಅಂದ್ರೆ 2 ಪ್ಯಾರಾನ ಆಡ್ಲಿಕ್ಕೆ 3 ನಿಮಿಷ 10 ಸೆಕೆಂಡ್ ತಗೋತಾ ಇದ್ವಿ. ಈಗ 6 ಸ್ಟ್ಯಾಂಡ್ಸ್ ಅನ್ನ ಹಾಡ್ಬೇಕು. ಇದನ್ನ ಕಡ್ಡಾಯಗೊಳಿಸಲಾಗಿದೆ. ಓಕೆ, ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. ರೈಟ್, ಸೊ ಫಸ್ಟ್ ಎಲ್ಲ ಇದನ್ನೇ ನೋಡಿ, ಯಾರು ರಚನೆ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ, ಬಂಕಿಮಚಂದ್ರ ಚಟರ್ಜಿ. ಓಕೆ, ಇದು ಫಸ್ಟ್ ಅವ್ರ ಜರ್ನಲ್ ಅಲ್ಲಿ ಬಂಗಬಂಧು ಅಲ್ಲಿ ಆ ಒಂದು ಜರ್ನಲ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಅದರಿಂದ ಆನಂದ ಮಠ ಎಂಬಂತಹ ಒಂದು ಕಾದಂಬರಿಯಲ್ಲಿ ಅದು ಉಲ್ಲೇಖ ಆಗುತ್ತೆ. ಅದರಿಂದ ತೆಗೆದು ಇವರು ಈ ಒಂದು ಹಾಡನ್ನ ಹಾಡ್ತಾರೆ. ಬೆಂಗಾಳ ವಿಭಜನೆ ಆಯ್ತಲ್ಲ,
ಸೊ ಆ ಟೈಮಲ್ಲಿ ಬಹಳಷ್ಟು ಇದೊಂದು ಎಲ್ಲ ಒಂದು ಭಾರತೀಯರಲ್ಲಿ ರಾಷ್ಟ್ರ ಪ್ರೇಮವನ್ನ ಮೂಡಿಸುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಓಕೆ, ಸೊ ಮತ್ತೆ ನಮ್ಮ ಕಲಬುರಗಿಯಲ್ಲೂ ಕೂಡ ಈ ವಂದೇ ಮಾತರಂ ಸಂಬಂಧಿಸಿದಾಗೆ ಒಂದು ಗಲಾಟೆನೂ ಆಗಿದೆ 1938ರಲ್ಲಿ. ಓಕೆ, ಸೊ ಇಷ್ಟು ಇದು ಒಂದು ವಂದೇ ಮಾತರಂಗೆ ಸಂಬಂಧಿಸಿದಂತಹ ಕೆಲವೊಂದು ಇನ್ಫಾರ್ಮೇಶನ್. ಬಂಕಿಮಚಂದ್ರ ಚಟರ್ಜಿ ಇವ್ರ ಬಗ್ಗೆ ಪೂರ್ತಿ ತಿಳ್ಕೊಬೇಕು ನೀವು. ಬರೀ ಇದೊಂದೇ ಬರೆದಿರೋದಾ? ಓಕೆ, ಸೊ ಯಾವುದು ಆನಂದ ಮಠ ಅಂದ್ರೆ ಇಲ್ಲ, ಇವ್ರದ್ದು ದುರ್ಗೇಶ ನಂದಿನಿ ಅಂತ ಇದೆ, ದೇವಿ ಚೌಧರಿ ಅಂತ ಇದೆ, ಇವು ಕೂಡ ಸೊ ಇವರ ಒಂದು ದ ವರ್ಕ್ಸ್. ಓಕೆ, ಇಟ್ ಈಸ್ ಪೆನ್ ಡೌನ್ ಬೈ ಬಂಕಿಮಚಂದ್ರ ಚಟರ್ಜಿ. ರೈಟ್, ಇದಕ್ಕೊಂದು ಗೊತ್ತಿರಬೇಕು. ಹಾಗಾದ್ರೆ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ? ಹೌದು, ಇವ್ರು ಬರೆದಿರೋದು 1896 ಅಲ್ಲಿ. ಓಕೆ, ರವೀಂದ್ರನಾಥ್ ಠಾಗೋರೆ ಆಡಿದ್ರು. ಓಕೆ, ಅವರೇ ಕಂಪೋಸ್ ಮಾಡಿದ್ದು. ಸೊ ಕೋಲ್ಕತ್ತಾ ಸೆಷನ್ ಅಲ್ಲಿ ನ್ಯಾಷನಲ್ ಹಾಡಿನ ಅಧಿಕೃತ ಸಂಯೋಜನೆಯನ್ನು ನಾಗರಿಕ ಸಮಾರಂಭದಲ್ಲಿ ಹಾಡಲಾಗುವುದಿಲ್ಲ. ಇಲ್ಲ, ರಾಂಗ್, ಆಡ್ತಿದ್ದೀವಿ. ಇವಾಗ ಫಸ್ಟ್ ನ್ಯಾಷನಲ್ ಆಂಥೆಮ್ ಮಾಡ್ಬಿಟ್ಟು ನೆಕ್ಸ್ಟ್ ಇಟ್ ಈಸ್ ಫಾಲೋಡ್ ಬೈ ನ್ಯಾಷನಲ್ ಸಾಂಗ್. ಮತ್ತೆ ರಾಷ್ಟ್ರೀಯ ಹಾಡು ಹಾಗೂ ರಾಷ್ಟ್ರಗೀತೆ ಒಟ್ಟಿಗೆ ಹಾಡುವಾಗ ನುಡಿಸುವಾಗ ರಾಷ್ಟ್ರೀಯ ಹಾಡನ್ನು ಮೊದಲಿಗೆ ಹಾಡಲಾಗುತ್ತದೆ. ಇಲ್ಲ, ಫಸ್ಟ್ ಯಾವ್ದು ಹೇಳೋದು? ಈಗ ಹೇಳಿದ್ನಲ್ಲ, ನ್ಯಾಷನಲ್ ಆಂಥೆಮ್ ಕಾನ್ಸ್ಟಿಟ್ಯೂಷನಲ್ ಒಂದು ಸ್ಟೇಟಸ್ ಇದೆ ಅದಕ್ಕೆ. ಓಕೆ, ನ್ಯಾಷನಲ್ ಆಂಥೆಮ್ ಮಾಡ್ಬಿಟ್ಟು ಆಮೇಲೆ ಇದಕ್ಕೆ ಬರ್ತೇವೆ. ರೈಟ್, ಸೊ ನೆಕ್ಸ್ಟ್ ಬಂದು ಸೊ ಇದು ನೋಡಿ, ಇದು ಕೂಡ ಜಿಕೆನೆ. ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಅಂದ್ರೆ ಇಕ್ರಿಸ್ಯಾಟ್ ಅಲ್ಲಿ ಇರೋದು ಹೈದರಾಬಾದ್ ಅಲ್ಲಿ. ಓಕೆ, ಸೊ ಮತ್ತೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಮೌಂಟೇನ್ ಡೆವಲಪ್ಮೆಂಟ್. ಮೌಂಟೇನ್ ಅಂದ್ರೆ ಈ ಒಂದು ಪರ್ವತಗಳ ಒಂದು ಅಭಿವೃದ್ಧಿ ಅಂತ ಅಂದ್ಬಿಟ್ಟು. ಸೊ ಇಟ್ ಈಸ್ ಇನ್ ಕಠ್ಮಂಡು. ಮೌಂಟೇನ್ಸ್ ಎಲ್ಲ ಜಾಸ್ತಿ ಇರೋದಿಲ್ಲ, ನೇಪಾಳ್ ಕಠ್ಮಂಡು ಅಲ್ವಾ? ಸೊ ಕಠ್ಮಂಡು ಅಲ್ಲಿ ಇದೆ ಮೌಂಟೇನ್ಸ್. ಸೊ ಮತ್ತೆ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಲ್ರೆಡಿ ಅಲ್ಲಿ ಅಪಿಯರ್ ಆಗಿತ್ತು. ಎಲ್ಲಿ? ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಭತ್ತ ಸಂಶೋಧನಾ ಕೇಂದ್ರ, ಮನಿಲಾ. ಓಕೆ, ಸೊ ನೆಕ್ಸ್ಟ್ ಮನಿಲಾ ಫಿಲಿಪೈನ್ಸ್ ಅಲ್ಲಿ ಇದೆ. ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಫಾರೆಸ್ಟ್ರಿ ರಿಸರ್ಚ್. ಸೊ ಫಾರೆಸ್ಟ್ರಿ ರಿಸರ್ಚ್ ಅಂತಂದ್ರೆ ಈ ಒಂದು ಅರಣ್ಯಗಳ ಸಂಶೋಧನಾ ಕೇಂದ್ರ. ಸೊ ದಟ್ ಈಸ್ ಇನ್ ಇಂಡೋನೇಷ್ಯಾ. ಓಕೆ, ಇಂಡೋನೇಷ್ಯಾ ಬೋಗೋರ್ ಎಂಬಲ್ಲಿ ಇದೆ. ಸೊ ಇದು ಅಗೇನ್ ಸೊ ಸ್ಟಾಟಿಕ್ ಟಾಪಿಕ್. ಪ್ರಾಜೆಕ್ಟ್ ಹನುಮಾನ್ ಇದನ್ನ ಸ್ಟಾರ್ಟ್ ಮಾಡಿರೋದು ಆಂಧ್ರ ಪ್ರದೇಶ್. ಓಕೆ, ಈ ಹನುಮಾನ್ ಅಂತಂದ್ರೆ ಏನಕ್ಕೆ ಮಾಡಿದ್ರೆ ಗೊತ್ತಾ? ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಒಂದು ಪ್ರಾಣಿ ಮತ್ತು ಮಾನವ ಸಂಘರ್ಷ ವಿಪರೀತ ಆಗೋಗಿದೆ. ಚಿರತೆ ಅಟ್ಯಾಕ್ ಮಾಡುತ್ತೆ, ಆನೆ ಅಟ್ಯಾಕ್ ಮಾಡುತ್ತೆ, ಹುಲಿ ಅಟ್ಯಾಕ್ ಮಾಡುತ್ತೆ. ಓಕೆ, ಅಂದ್ರೆ ನಮ್ಮಲ್ಲಿ 25% ಆಫ್ ಎಲಿಫೆಂಟ್ಸ್ ಇದಾವೆ. ಇಡೀ ಒಂದು ದೇಶದ 25% ಎಲಿಫೆಂಟ್ಸ್ ಎಲ್ಲಿದಾವೆ? ಕರ್ನಾಟಕದಲ್ಲಿ ಇದಾವೆ. ಮತ್ತೆ ಹುಲಿಗಳನ್ನ ಹೊಂದಿರುವಂತಹ 2ನೇ ದೊಡ್ಡ ರಾಜ್ಯ. ಆನೆಗಳಲ್ಲಿ ಮೊದಲ ಒಂದು ಸ್ಥಾನ ಇದೆ. ಮತ್ತೆ ಲೆಪರ್ಡ್ಸ್ ಅಲ್ಲಿ 3ನೇ ಸ್ಥಾನ ಇದೆ. ಹಾಗಾಗಿ ವೈಲ್ಡ್ ಲೈಫ್, ಓಕೆ, ವನ್ಯಜೀವಿಗಳಿಗೆ ಒಂದು ಉತ್ತಮ ಆಶ್ರಯ ತಾಣ, ಜೈವಿಕ ಸಮೃದ್ಧ ತಾಣ. ಹಾಗಾಗಿ ಈ ಒಂದು ವೈಲ್ಡ್ ಲೈಫ್ದು ಮತ್ತೆ ಮನುಷ್ಯಂದು ಸೊ ನಿರಂತರವಾದ ಸಂಘರ್ಷ ನಡೀತಾನೆ ಇದೆ. ಅದಕ್ಕೋಸ್ಕರನೇ ಈಗ ಈ ಒಂದು ಆಂಧ್ರ ಪ್ರದೇಶದಲ್ಲೂ ಕೂಡ ಇದೆ. ಓಕೆ, ಅವ್ರು ಏನ್ ಮಾಡಿದ್ರು ಗೊತ್ತಾ? ಪ್ರಾಜೆಕ್ಟ್ ಹನುಮಾನ್ ಅಂತ ತಂದಿದ್ದಾರೆ. ಸೊ ಒಂದು ಟು ಪ್ರೊಟೆಕ್ಟ್ ದ ವೈಲ್ಡ್ ಲೈಫ್, ಎರಡನೇದು ಟು ಮಿಟಿಗೇಟ್ ದ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್. ಸೊ ವನ್ಯಜೀವಿಗಳನ್ನ ಕಾಪಾಡಬೇಕು ಮತ್ತೆ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅನ್ನ ಕಮ್ಮಿ ಮಾಡಬೇಕು. ಏನ್ ಮಾಡ್ತಾರೆ ಗೊತ್ತಾ? ಈಗ ನಮ್ಗೆ ಇಲ್ಲಿ ಏನೋ ಅಟ್ಯಾಕ್ ಆಗ್ತಿದೆ ಅಂತಂದಾಗ ಸೊ ಅಥವಾ ಏನೋ ಒಂದು ಸ್ವಲ್ಪ ಚಿರತೆ ದಾಳಿ ಮಾಡಿ ಕಿತ್ತು ತಿಂದಿದೆ ಅಂದ್ರೆ ಆಸ್ಪತ್ರೆಗೆ ಹೋಗೋಷ್ಟೊತ್ತಿಗೆ ಒಂದ್ ಸೊತ್ತೆ ಹೋಗಿರ್ತಾನೆ. ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಒಂದು ವೆಹಿಕಲ್ಸ್ ಬೇಕು, ಆಂಬುಲೆನ್ಸಸ್ ಬೇಕು. ಅದಕ್ಕೆ ಇದನ್ನ ಈ ಒಂದು ಪ್ರಾಜೆಕ್ಟ್ ಹನುಮಾನ್ ಕೆಳಗಡೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ಓಕೆ, ಸೊ ಹನುಮಾನ್ ಅಂತಂದ್ರೆ ಹೀಲಿಂಗ್ ಅಂಡ್ ನರ್ಚರಿಂಗ್ ಯೂನಿಟ್ಸ್ ಫಾರ್ ಮಾನಿಟರಿಂಗ್ ಅಂಡ್ ಏಡ್ ನರ್ಸಿಂಗ್ ಆಫ್ ವೈಲ್ಡ್ ಲೈಫ್ ಅಂತ ಅಂದ್ಬಿಟ್ಟು ಅದು ಅಬ್ರಿವೇಶನ್. ಅದೇನ್ ಬೇಕಾಗಲ್ಲ ನಿಮ್ಗೆ. ಓಕೆ, ರೆಸ್ಕ್ಯೂ ಮಾಡೋದು ಯಾರನ್ನ? ಅನಿಮಲ್ಸ್ ನ ರೆಸ್ಕ್ಯೂ ಮಾಡ್ಬೇಕು, ಜನರನ್ನ ರೆಸ್ಕ್ಯೂ ಮಾಡ್ಬೇಕು, ಟ್ರೀಟ್ ಮಾಡ್ಬೇಕು, ಮತ್ತೆ ಅವ್ರನ್ನ ರಿಹ್ಯಾಬಿಲಿಟೇಟ್ ಮಾಡ್ಬೇಕು. ಓಕೆ, ಸೊ ಅನಿಮಲ್ಸ್ ಏನಾದ್ರು ಕಾಡ್ ಬಿಟ್ಟು ನಾಡೊಳಗಡೆ ಬಂದಿದ್ರೆ ಅವುಗಳು ತಗೊಂಡೋಗಿ ರಿಹ್ಯಾಬಿಲಿಟೇಟ್ ಮಾಡ್ಬೇಕು. ಇದೆಲ್ಲದನ್ನು ಕೂಡ ಆಂಧ್ರ ಪ್ರದೇಶ ಸರ್ಕಾರ ಮಾಡಿದೆ. ಫಸ್ಟ್ ರ್ಯಾಪಿಡ್ ರೆಸ್ಪಾನ್ಸ್ ಅಂತ ವೆಹಿಕಲ್ಸ್ ಅಂತ, ಅದಕ್ಕೆ ಅಂತ 100 ವೆಹಿಕಲ್ಸ್ ಬಿಟ್ಟಿದ್ದಾರೆ. ಓಕೆ, ಆಂಬುಲೆನ್ಸ್ಗಳಿದಾವೆ ಇಮ್ಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಕ್ಕೆ, ರ್ಯಾಪಿಡ್ ರೆಸ್ಪಾನ್ಸ್. ಎರಡನೇದು ಓಕೆ, ಸೊ ವೈಲ್ಡ್ ಲೈಫ್ ರೆಸ್ಕ್ಯೂ ಸೆಂಟರ್, ಅಲ್ಲೇನೆ ವೈಲ್ಡ್ ಲೈಫ್ ರೆಸ್ಕ್ಯೂ ಮಾಡ್ಲಿಕ್ಕೆ ಸೆಂಟರ್ಗಳು ಇರ್ತಾರೆ, ಎಕ್ಸ್ಪರ್ಟೈಸ್ ಇರ್ತಾರೆ, ಬಂದು ರೆಸ್ಕ್ಯೂ ಮಾಡ್ತಾರೆ. ಅವುಗಳನ್ನು ಕೂಡ ವೈಲ್ಡ್ ಲೈಫ್ ಅನ್ನು ಕೂಡ ಉಪಚರಿಸ್ತಾರೆ. ಓಕೆ, ನೆಕ್ಸ್ಟ್ ವಜ್ರ ಅಂತ ಅನ್ಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಈ ಒಂದು ವಜ್ರ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವೈಲ್ಡ್ ಲೈಫ್ ರಕ್ಷಕ ಅಂತ ವನ್ಯಜೀವಿಗಳನ್ನ ರಕ್ಷಣೆ ಮಾಡೋರು ಇರ್ತಾರೆ, ಅವ್ರನ್ನ ಇಮಿಡಿಯೇಟ್ ಆಗಿ ಕರೆಸ್ತಾರೆ ಅಲ್ಲಿಗೆ. ಓಕೆ, ನೆಕ್ಸ್ಟ್ AI ಬೇಸ್ಡ್ ಮಾನಿಟರಿ ಆ್ಯಪ್ ಅಂತ ಇರುತ್ತೆ. ಓಕೆ, ಆ್ಯಪ್ ಮೂಲಕ ಸೆನ್ಸಾರ್ಗಳ ಮೂಲಕ ಅಲ್ಲಿ ಬರ್ತಿದೆ, ಆನೆ ಬರ್ತಿದೆ, ಚಿರತೆ ಬರ್ತಿದೆ ಅಂತ ಇಮಿಡಿಯೇಟ್ ಆಗಿ ಮೆಸೇಜ್ ಹೋಗೋದು. ಓಕೆ, ಇದೆಲ್ಲ ಕೂಡ. ಮತ್ತೆ ಕುಮ್ಕಿ ಎಲಿಫೆಂಟ್ ಅಂತ, ಕುಮ್ಕಿ ಅಂತಂದ್ರೆ ಏನ್ ಗೊತ್ತಾ? ಕುಮ್ಕಿ ಎಲಿಫೆಂಟ್ ಅಂದ್ರೆ ಕುಮ್ಕಿ ಆನೆಗಳು ಕೇಳಿರ್ತೀರ ನೀವು. ಏನಪ್ಪಾ ಅಂದ್ರೆ ಈ ವೈಲ್ಡ್ ಎಲಿಫೆಂಟ್ಸ್ ಇರ್ತಾವಲ್ಲ, ಬಹಳ ಗರ್ಜನೆ ಜಾಸ್ತಿ, ಮದ ಬಂದಿರೋ ಆನೆಗಳು. ಸೊ ವೈಲ್ಡ್ ಎಲಿಫೆಂಟ್ಸ್
ಓಕೆ, ಈ ವೈಲ್ಡ್ ಎಲಿಫೆಂಟ್ಸ್ ನ ಪಳಗಿಸ್ಲಿಕ್ಕೆ ಅಂತಾನೆ ಸೊ ಈ ಒಂದು ಕುಮ್ಕಿ ಆನೆಗಳನ್ನ ನಾವು ಯೂಸ್ ಮಾಡ್ಕೊಳ್ತೇವೆ. ಈ ಕುಮ್ಕಿ ಆನೆಗಳಿಗೆ ನಾವು ಟ್ರೈನಿಂಗ್ ಕೊಟ್ಬಿಟ್ಟು ಓಕೆ ಇವುಗಳನ್ನ ಬಳಸೋದ್ರ ಮೂಲಕ ಈ ಒಂದು ಸೊ ವೈಲ್ಡ್ ಆನೆಗಳನ್ನ ನಾವು ಸೊ ಅವುಗಳ ಒಂದು ಗರ್ಜನೆಯನ್ನ ಹತ್ತಿಕ್ಕಂಥದ್ದು. ಓಕೆ, ಸೊ ಇಟ್ ವಿಲ್ ಡ್ರೈವ್ ಅವೇ ದ ವೈಲ್ಡ್ ಎಲಿಫೆಂಟ್ಸ್. ಓಕೆ, ಅವುಗಳು ಬಂದು ನಿಮ್ಗೆ ಗೊತ್ತಿಲ್ಲ, ನಮ್ಮ ಅಭಿಮನ್ಯುನ ಅರ್ಜುನನ ಸತ್ತೋದ್ನಲ್ಲ, ಓಕೆ, ಈ ಒಂದು ವೈಲ್ಡ್ ಎಲಿಫೆಂಟ್ ನ ಒಂದು ದಾಳಿಗಾಗಿ. ಆದ್ರೆ ಆಕ್ಚುಲಿ ಅದು ಕುಮ್ಕಿ ಆನೆನೆ, ನಾವು ಟ್ರೈನ್ ಅಪ್ ಮಾಡಿರೋದೆ, ರೈಟ್. ಸೊ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಟಾಪಿಕ್ ಮಸ್ಕತ್. ಪ್ರಗತಿ ಏನಕ್ಕೆ? ಪ್ರಗತಿ ಯಾರು? ಪ್ರಗತಿ ಹಿಂಗೆ ಸೆನ್ಸಸ್ ಮಾಡಕ್ ಬರ್ತಾಳಲ್ಲ, ಓಕೆ, ಸೊ ಇದನ್ನ ಇಟ್ಕೊಂಡು ಒಂದು ನೋಟ್ಬುಕ್ ಇಟ್ಕೊಂಡು ಪ್ರಗತಿ ಮಾಸ್ಕಟ್ ಒಂದು ಪ್ರತಿರೂಪ ಅಷ್ಟೇ. ಓಕೆ, ಒಬ್ಬ ಹೆಣ್ಮಗಳು ಸೊ ಜನಗಣತಿ ಮಾಡಕ್ ಬರೋದು. ಜನಗಣತಿ ನಡೀತಾ ಇದೆ, ಜನಗಣತಿ ಜಾತಿ ಗಣತಿ ಎರಡೂ ಕೂಡ ಸೊ ಮಾಡ್ಲಿಕ್ಕೆ ಶುರು ಮಾಡಿದರೆ. ಈಗ ಜನಗಣತಿನೂ ಆಗ್ತಿದೆ, ಜಾತಿ ಗಣತಿ ಆಗ್ತಿದೆ, ಡಿಜಿಟಲ್ ಸೆನ್ಸಸ್ ಆಗ್ತಿದೆ, ಸೊ ಸ್ವಯಂ ನೋಂದಣೀಕರಣ ಕೂಡ ಆಗ್ತಾ ಇದೆ. ಇದೆಲ್ಲ ಕೂಡ ನೂತನ ಒಂದು ಪ್ರಯೋಗಗಳು. ಸ್ವತಂತ್ರ ನಂತರದಲ್ಲಿ ಫಸ್ಟ್ ಡಿಜಿಟಲ್ ಸೆನ್ಸಸ್, ಫಸ್ಟ್ ಸೆಲ್ಫ್ ಎನ್ಯೂಮರೇಷನ್ ಮತ್ತೆ ಫಸ್ಟ್ ಕಾಸ್ಟ್ ಸೆನ್ಸಸ್ ಇದಾಗ್ತಾ ಇದೆ. ಇದಾದ್ಮೇಲೆ ಸೊ ಮೇನ್ ಆಗಿ ಪ್ರಗತಿ ಮತ್ತೆ ವಿಕಾಸ್ ಅನ್ನೋರು ಸೊ ಮೇಲ್ ಮಸ್ಕತ್. ಸೊ ಫಿಮೇಲ್ ಮಸ್ಕತ್ ಯಾರು ಅಂದ್ರೆ ಪ್ರಗತಿ. ಓಕೆ, ಅವ್ರು ತಗೊಂಡ್ಬಂದು ಸೊ ಗಣತಿ ಈಗ ಹೌಸ್ ಲಿಸ್ಟಿಂಗ್ ಮಾಡ್ತಿದ್ದಾರೆ. ಮನೆಗಳ ಒಂದು ಗಣತಿ April 1, 2026 ಇಂದ ಪ್ರಾರಂಭ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಇಂದ 2027 ಇಂದ ಸೊ ಜನಗಣತಿಯನ್ನ ಸ್ಟಾರ್ಟ್ ಮಾಡ್ತಾರೆ, ರೈಟ್. ಸೊ ಪ್ರಕಾಶ ಅಲ್ಲ, ಇವರು ಪ್ರಕಾಶ ಮಾಡಿದ್ದಾರೆ. ಯಾವ್ದಕ್ಕೆ? ಪುರುಷ ಜನಗಣತಿಯನ್ನ ಪ್ರತಿನಿಧಿಸುವ ಲಾಂಛನ ಅಂತ, ಮ್ಯಾಸ್ಕತ್ ಅಲ್ಲ. ನೆಕ್ಸ್ಟ್ ಮೌಲಿ ಅಂತಂದ್ರೆ ಅದು ಆಕ್ಚುಲಿ ಒಂದು ಅನಿಮಲ್ ಹೆಸರು. ಓಕೆ, ಸೊ ಆ ಮೌಲಿ ಅಂತಂದ್ರೆ ಇಟ್ಸ್ ನೇಮ್ ಆಫ್ ದ ಅನಿಮಲ್ ಇನ್ ಉತ್ತರಾಖಂಡ್. ಓಕೆ, ಸೊ ಸ್ಟೇಟ್ ಬರ್ಡ್ ಅದನ್ನ ಮೌಲ್ ಅಂತ ಕರಿತೀವಿ. ಆ ಒಂದು ಮಸ್ಕತ್ ಅನ್ನ ನ್ಯಾಷನಲ್ ಗೇಮ್ಸ್ ಅಲ್ಲಿ ಇಟ್ಕೊಂಡಿದ್ರು, ಅದು ಸರಿಯಾಗೇ ಇದೆ. ಪೂರ್ವಿ ಅಂತಂದ್ರೆ ಏನ್ ಗೊತ್ತಾ? ಸೊ ಇದು ಮಹಿಳಾ ಜನಗಣತಿ ಅಲ್ಲ. ಸೊ ಆಲ್ರೆಡಿ ಇವಳು ಪ್ರಗತಿ ಮಹಿಳಾ. ಓಕೆ, ಇದು ಕರೆಕ್ಟ್ ಇದೆ. ಸೊ ಪೂರ್ವಿ ಆಕ್ಚುಲಿ ಇದೇನ್ ಗೊತ್ತಾ? ಇಟ್ ಈಸ್ ಅಷ್ಟಲಕ್ಷ್ಮಿಯರು ಅಂತ ಕರಿತೀವಿ. ಯಾರನ್ನ ಕರಿತೀವಿ ಗೊತ್ತಾ ನಾವು? ಅಷ್ಟಲಕ್ಷ್ಮಿಯರು ಅಂತಂದ್ರೆ 8 ಈಶಾನ್ಯ ರಾಜ್ಯಗಳನ್ನ ಅಷ್ಟಲಕ್ಷ್ಮಿಗಳು ಅಂತ ಕರಿತೀವಿ. ಸೊ ಆ ಒಂದು 8 ಈಶಾನ್ಯ ರಾಜ್ಯಗಳನ್ನ ಪ್ರತಿನಿಧಿಸಲಿಕ್ಕೆ ಒಂದು ಮಸ್ಕತ್ ಅಂತ ಹಾಕಿದ್ದಾರೆ. ಅದ್ರ ಹೆಸರು ಪೂರ್ವಿ ಅಂದ್ರೆ ಏನು ಅಂದ್ರೆ ಪೂರ್ವ ಭಾಗದಲ್ಲಿ ಇರುವಂತಹ ರಾಜ್ಯಗಳು ಅಂತ, ಪೂರ್ವಿ. ಓಕೆ, ಅದಕ್ಕೆ ಇನ್ನೊಂದು ಹೆಸರು ನಮ್ಮ ಪ್ರಧಾನಿ ಮೋದಿ ಅವರು ಕೊಟ್ಟಿರೋದು ಅಷ್ಟಲಕ್ಷ್ಮಿಯರು ಅಂತ. ಈ ಒಂದು ಈಶಾನ್ಯ ರಾಜ್ಯಗಳನ್ನ ಸಮಗ್ರವಾಗಿ ಅಭಿವೃದ್ಧಿಪಡಿಸ್ಲಿಕ್ಕೆ ಅಲ್ಲಿರುವಂತಹ ಸಂಸ್ಕೃತಿ, ಅನನ್ಯವಾದ ಸಂಸ್ಕೃತಿಯನ್ನ ಸೊ ನಾವು ಕಾಪಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಓಕೆ ಬಹಳಷ್ಟು ಕ್ರಮಗಳನ್ನ ಕೈಗೊಳ್ಳಾಗ್ತದೆ. ಅದಕ್ಕೆ ಅಂತ ಒಂದು ಮಾಸ್ಕತ್ ಅಂತ ರೆಡಿ ಮಾಡಿದರೆ. ಅದ್ರ ಹೆಸರು ಓಕೆ, ಆ ಲಾಂಛನ ಯಾವ್ದು ಅಂದ್ರೆ ಪೂರ್ವಿ. ಸೊ ಪೂರ್ವ ರಾಜ್ಯಗಳು ಅಥವಾ ಈಶಾನ್ಯ ರಾಜ್ಯಗಳಿಗೆ. ನೆಕ್ಸ್ಟ್ ಇದಾದ ನಂತರ ಬುಕರ್ ಪ್ರೈಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್. ಮಕ್ಕಳು ತುಂಬಾ ಜನ ಕನ್ಫ್ಯೂಸ್ ಆಗೋದು ಏನ್ ಗೊತ್ತಾ? ಬುಕರ್ಗೂ ಮತ್ತೆ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ಗೆ. ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಬೇರೆ. ನಮ್ಮ ಕನ್ನಡಿಗರು ಬಾನು ಮುಷ್ತಾಕ್ ಅವರಿಗೆ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಸಿಕ್ಕಿತ್ತು. ಓಕೆ, ಬುಕರ್ ಪ್ರೈಸ್ ಮತ್ತು ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಅನ್ನ ನೀವು ಸೊ ಡೋಂಟ್ ಎವರ್ ಗೆಟ್ ಕನ್ಫ್ಯೂಸ್ಡ್. ಇವೆರಡು ಕೂಡ ಬೇರೆ ಬೇರೆ. ಬುಕರ್ ಸಿಕ್ಕಿರೋದು ಫ್ಲೆಶ್ ಕಾದಂಬರಿಗೆ, ಇವರಿಗೆ ಸಿಕ್ಕಿರೋದು ಹಂಗೇರಿಯ ಒಂದು ಡೇವಿಡ್ ಝಲೆ ಅವ್ರಿಗೆ ಸಿಕ್ಕಿದೆ, ಕರೆಕ್ಟ್. ಬಟ್ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಯಾರಿಗೆ ಸಿಕ್ಕಿರೋದು? ನಮ್ಮ ಕರ್ನಾಟಕದ ಬಾನು ಮುಷ್ತಾಕ್ ಅವರಿಗೆ, ಹಾರ್ಟ್ ಲ್ಯಾಂಪಿಗೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇವುಗಳಿಗಿರುವಂತಹ ವ್ಯತ್ಯಾಸ ಏನು, ಯಾರಿಗೆ ಬುಕ್ಕರ್ ಸಿಕ್ಕಿದೆ, ಯಾರಿಗೆ ಇಂಟರ್ನ್ಯಾಷನಲ್ ಬುಕ್ಕರ್ ಸಿಕ್ಕಿದೆ. ಓಕೆ, ಸೊ ಸಂಪೂರ್ಣವಾಗಿ ಇನ್ನಷ್ಟು ಕ್ವಶನ್ಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.